ಹಲ್ಲ ಹಲ್ಲ ನೀನೇ ಎಲ್ಲ ನಿನ್ನನ ಬಿಟ್ಟರೆ ಗತಿ ಯಾರಿಲ್ಲ ನೀನೇ ನನಗೆ ಎಲ್ಲ ಅಲ್ಲ ಅಲ್ಲ ನೀನೇ ಎಲ್ಲ ಅಲ್ಲ ಅಲ್ಲ ನೀನೇ ಎಲ್ಲ ನಿನ್ನನ ಬಿಟ್ಟರೆ ಗತಿ ಯಾರಿಲ್ಲ ನೀನೇ ನನಗೆ ಎಲ್ಲ ನೀನೇ ನನಗೆ ಎಲ್ಲ साड़ी री साड़ी साड़ी री साड़ी ಜಂಪರ್ ಕುಬುಸ ಬನಿಯನ್ನ ಚೇಟಿ ಜೋತ್ರ ನಮ್ಮ ಹತ್ರ ಎಲ್ಲಾ ಸಿಗ್ತಾವು ಬರ್ರಿ 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 ಈ ಸಾಡಿ ಮಾರ ಮದನ್ ಹತ್ರ ಬಾಂಬೆ एक कंपनी माल है सुमर अलका कंपनी माल है नहीं ಬರ್ರಿ 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 ಈ साड़ी मारा मदन हत्र यजमान साड़ी है चलविन चित्र अमूल ड्रेस है जोड़ी अक्की जंपर है बरी बरी हक्कर हवार बरे बरे 5 रुपये को चेटी 10 रुपये के एक बनियाना बरे 100 रुपये को सीरे बरे 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 ನಾವ್ ಎಷ್ಟು ಕೂಗಿದ್ರು ನಮ್ದಕ್ಕತ್ರಿ ಯಾವ ಚೌಕರಿ ವ್ಯಾಪಾರ ಮಾಡಕ ಬರವಲ್ದು ನಾನು ಈ ಊರ್ ಬಿಟ್ಟು ಮಾರೋ ಗ್ರಾಮಕ್ಕೆ ವ್ಯಾಪಾರ ಮಾಡಕ್ಕಾದ್ರೂ ಹೊತ್ತು चंदन मुगीन तुदी सप सिಟ್ಟು ಜಾಸ್ತಿ ಬಾರಿ ಕುಸ್ತಿ ಮಾರೆ ನನಗೆ ನನ್ನ ಎಂದಿಂಗಂದ್ರೆ ಒಂದು ಚೂರು ಬೈಯೋದಿಲ್ಲ ರಾಜಮಂದ್ರೆ ಕಿವಿ ರೇಡ ಎಂತ ಬೇಡ ಇವಳು ಮನೆಗಿದ್ರೆ ಅವಳು ಒಂಟೆ ಎಲ್ಲ ತಾನೆ ನಾನು ಊಟ ಮಾಡಿ ನನ್ನಕ್ಕಿಂತ ಚೂರು ದಪ್ಪ ಹಾಲು ನಂಗೆ ಹಟ್ಟಿಲೆ ಇವಳ ಕಂಡ್ರೆ ನಂಗೆ ಇನ್ನು ಮಾತು ಬಿಡ್ತಿಲ್ಲ ಇವಳು ಕಂಡು ಬಿಟ್ರೆ ಸಾಕು ನನಗೆ ಇಂದ ಒಳ್ಳೆಗಲ್ಲ ತಳಮಳ 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 ಬಾರಿ ಕುಸ್ತಿ ಮಾರೆ ನನಗೆ ನನ್ನ ಎಂದಿಂಗಂದ್ರೆ ಒಂದು ಚೂರು ಬೈಯೋದಿಲ್ಲ ರಾತ್ರಿ ಕುಡ್ಕೊಂಬಂದ್ರೆ तेरी मेरी मेरी तेरी
ನೋಡಿದೆ ಗಿಲ್ಲಿಯ ನೋಡಿದೆ ಎಲ್ಲೋ ಸಿಗ್ಲಿಲ್ಲ ಆಸಲ ನೋಡಿದೆ ಗಿತ್ತಲ ನೋಡಿದೆ ಎಲ್ಲೋ ಸಿಗ್ಲಿಲ್ಲ ಅಲ್ಲಿಯ ನೋಡಿದೆ ಗಿಲ್ಲಿಯ ನೋಡಿದೆ ಎಲ್ಲೋ ಸಿಗ್ಲಿಲ್ಲ ಆಸಲ ನೋಡಿದೆ ಗಿತ್ತಲ ನೋಡಿದೆ ಎಲ್ಲೋ ಸಿಗ್ಲಿಲ್ಲ ಮರಳ ಕರ್ಕೊಂಡು ಎಲ್ಲ ನಾನು ಸುತ್ತಾದೆ ಮರಳ ತುಂಬಿದೆ ಎಲ್ಲ ನಾನು ಸುತ್ತಾದೆ ಅಲ್ಲೇ ಇಲ್ಲ ಎಲ್ಲೋ ಇಲ್ಲ ಎಲ್ಲೋ 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 ಇಲ್ಲ ಅಲ್ಲಿಯ ನೋಡಿದೆ ಗಿಲ್ಲಿಯ ನೋಡಿದೆ ಎಲ್ಲೋ ಸಿಗ್ಲಿಲ್ಲ ಆಸಲ ನೋಡಿದೆ ಗಿತ್ತಲ ನೋಡಿದೆ ಸಿಗ್ಲಿಲ್ಲ ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ನನ್ನ ಬದುಕಲ್ಲಿ ಎಂದು ಬೆಳಕಾಗಿರು ನನ್ನ ಉಸಿರಲ್ಲಿ ಎಂದು ಉಸಿರಾಗಿರು ನಿನ್ನ ಬಿಡಲಾರೆ ನಾನೆಂದಿರು ಹಣ್ಣು ಬೇಕೇನ್ರಿ ಹಣ್ಣ ದಾಳಂಬ್ರಿ ಅನ್ನೋ ಪೇರನ್ನ ಯಾರಿಗ್ ಬೇಕಾದ್ರು ದಡ ದಡ ಬರ್ರಿ ಪಟ ಪಟ ಕೊಡ್ತೀನಿ ಹಣ್ಣ ಅಯ್ಯಯ್ಯೋ ಹೊಡಿತ್ರು ಯವ್ವ ಬ್ಯಾಂಡ್ ಜೋಲ್ ಹೊರ್ಸ್ಕೊರ ನಂಗೆ ಯಾಕೆ ನೋಡಕತ್ತಿದ್ವಿ ವಯಸ್ಸು 200 ರೂಪಾಯಿ ಪುಟ್ಟಿ ಮ್ಯಾಗಿಲ ಹಣ್ಣು ನೋಡಿದ್ರು ಯವ್ವ ಹೊಡೆದು ಅಯ್ಯೋ ನಂದು ಮುರ್ರಿತ್ತು ಮುರ್ರಿತ್ತು ನನ್ನ ಮೀಟರ್ ಪಟ್ಟಿ ಡೊಂಕಾತು ಡೊಂಕಾತ ಯಾವ ಮುಡ್ದಾರ ಹಳೆ ಮುದಾರ ಅಲ್ಲ ಹಂಗ ಬಂದು ನನ್ನ ಬಂಗಾರದ ಪುಟ್ಟಿನ ಕಿಟ್ಟೆಲ್ಲೋ ಕೇಳಿ ಏ ಹುಡುಗಿ ನೀ ಯಾರ ಬಂದ್ ನನ್ನ ತಡಕ ನನ್ನ ಮೀಟರ್ ಪಟ್ಟಿ ಡೊಂಕ್ ಮಾಡ್ದಲ್ಲ ನಿಮ್ಮ ಕೋಡಿ ಹಾಳಾಗೋಲಿ ನೀ ಪ್ರೀತಿ ಬಂದ ನನ್ನ ಪುಟ್ಟ ಕಿಟ್ಟೆಲ್ ನೋಡಿ ನಾ ಹೊಳೆ ಮುಡ್ದಾರ ಅರೇ ಪೋರಿ ನಿಮ್ಗೆ ಪೆಟ್ಟು ಬಾಳ ಎತ್ತಿದಾವ ಹಗರ್ಕ ಬರ್ತಾನ ಮಗೆ ಬದಾಮಿ ಮಂಗೆ ನಂಗ ಗಿಡ ಹತ್ತಕ ಬರ್ತಾನ ಅವನು ಲೇ ಕುರ್ಸಲ್ ಹಳೆ ಕುರ್ಸಲ್ಲ ಈ ಹಯಂಗ ಆದ ಮತ್ತೆ ಬಿಟ್ಟದ ಕೇಳ್ತೀನಿ ಜೋಕ್ಮಾರ ಹಳೆ ಜೋಕ್ಮಾರ ಅರೇ ಪೋರಿ ಬಾಯಿಗೆ ಬಂದಾಗ ಮಾತಾಡಿ ಬಾಯನ್ ಯಾಕೆ ಹೊಲಸ್ ಕಾಕಂತಿ ನೋವು ನಿಮ್ ಸೊಂಟನ ನನ್ನ ಸೊಂಟ ಮುಟ್ಟಕ್ ಬಾ ನಿನ್ನ ಗಂಡ ಮಾಡ್ತೀನಿ ನೋವ ನಿಮ್ ಸೊಂಟ ನಾವು ತಿಕ್ಕಿ 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 ರೆಡಿ ಮಾಡ್ತೀವಿ ರೆಡಿನಾ ನನ್ನ ಸೊಂಟ ಮುಟ್ಟಕ್ ಬಾ ನಿನ್ನ ಗಂಡ ನರನ್ನ ಕಟ್ ಮಾಡ್ತೀನಿ ಮಗನ ಅರೇ ಪೋರಿ ತಿಳಿದೀನಿ ಅರೇ ಪೋರಿ ಯಾಕೆ ಸಿಟಿಗೆ ಬರ್ತಿದ್ದಾವು ನಮ್ದು ಹುಟ್ಟಿದಾಗಿಂದ್ರು ಶಾದಿ ಆಗಿಲ್ಲ ಹುಡುಗಿಯರ ಸುಖನೂ ಕಂಡಿಲ್ಲ ಅಂತರ್ದಾಗ ನಿಮ್ಮಂತ ಹ್ಯಾಂಗ್ ಹುಡುಗಿಯರ್ ಕಂಡ್ರ ನಮ್ಗೊಂದು ಕುದುರೆ ಜೇಟ ಬರಕತ್ತಾನ ಇಲ್ಲ ಹೊಸ ಫ್ಯಾಷನ್ ಇದು ಬರಕತ್ತ ನಾನ ಕಂಡಿಡ್ತೀನಿ ಇದನ್ನ ಒಂದು ಮೋನಿ ಹೆಂಗಾರ ಕತ್ತಿ ಆಕತ್ತ ಮಗನ 18 ವರ್ಷದ ಮಕ್ಕಳಲ್ಲಾರ್ದ ಆಗ್ಲಾರ್ದ ಏನ ಮಾಡ್ತೈತಿ ಅಂದಂಗ ನಿಮ್ದು ಇನ್ನೂ ಮದ್ವಿ ವೇಳೆಗಿಲ್ಲೇನ್ರಿ ನಮ್ದು ಇನ್ನು ಶಾದಿ ನಹಿ ಚೌಕ್ರಿ ಅದು ಹೋಗ್ಲಿ ಬಿಡ್ರಿ ನೀ ಊರಿಗೆ ಯಾಕೆ ಬಂದ್ರಿ ಸಗಣಿ ತಿನ್ನಾಕ ಅರೇ ಪೋರಿ ಅದೊಂದು ದೊಡ್ಡ ಕತೆ ಅದ್ರ ಸಣ್ಣದ್ ಮಾಡಿ ಹೇಳ್ರಿ ಸಣ್ಣ ಮಾಡಕ್ ಬರಂಗಿಲ್ಲ ಅದ ಇಂದು ಈ ಊರಾಗ ಹೋಗ್ಬೇಕು ಮೈತ್ರ ಅನ್ನಕ್ಕಿಗ ನಾನು ಇಟ್ಟಿದ್ದೆ ಉದ್ರಿ ಬಳಿನ ಏನ ತಾತರ ಕೇಳ್ತೀವ ದೋಸ್ತ ಉದ್ರಿ ಬಳಿ ಇಟ್ಟಿದ್ದೆ ಆಕಿನ ಊರಾಗದ ಅಂತ ನನಗ ತಿಳಿಸ್ಯಾರ ಆಕಿಗೆ ಭೇಟಿ ಆಗಿ ರೊಕ್ಕ ಇಸ್ಕೊಂಡೋಗ್ ಬಂದೇನೆ ಅಂದಂಗ ನಿಮ್ ಹೆಸರು ನಮ್ದು ಕೆಸರು ಮೊದಲು ನಿಮ್ದು ಕೆಸರು ನಾನ್ರಿ ನಿಮ್ ಮಂತಕ್ಕ ಬಳ್ಳಿ ಇಡ್ಸ್ಕೊಂಡು ಮಾಡೋ ಹೆಸರು ಮಾರೋ ಮೈತ್ರ ರೀ ಮೈತ್ರ ಅರೇ ಮೈತ್ರ ನೀನ್ ಇಲ್ಲಿರ್ಬೇ ನನ್ನ ಚಿತ್ರ ನಾನ್ ನಿನಗಾಗಿ ತುಂಬುರ್ಗುದ್ದಿ ಮಾರ್ನಾಳು ವಜಲ್ಬಳ್ಳಿ ಗುಡ್ಡ ನಿಂಗಲ್ಗುಡ್ಡ ಎಲ್ಲೆಲ್ಲ ತಿರುಗಿ ಬಂದೆ ಹಂಗಾದ್ರ ಒಳಗ್ ಬಿಡು ಅಂದೆ ನನ್ನ ಮನಸ್ಸು ಕೂಗುತ್ತಿದೆ ನೀನೆ ಬೇಕು ಎನ್ನುತ್ತಿದೆ ನಿನ್ನ ತೊಳ್ಳ ಆತರಿಗೆ ನನ್ನ ಜೀವ ಕಾಯುತ್ತಿದೆ ಮಗ ಪ್ಲಾಸ್ಟಿಕ್ ಬಳಿ ತೊಗೊಂಬಂದ್ ನಾಚ್ ಬಿಡ ನಾರಿ ಅಂತ ಆಗಲ್ಲಾಗ ರಕ್ತ ಬರ್ಸ್ಯಾನ ಮಗ ಪ್ಲಾಸ್ಟಿಕ್ ಎಲ್ಲಿ ಮಾಡಿ ಒಂದರ ಸುದ್ದಿ ತೊಂಬರ್ಲಿ ಉಗಾದಿ ಉದ್ರಿ ಆಗಂಗಿಲ್ಲ ದೋಸ್ತ ಏನಿದ್ರ ರೋಗ ನಿನ್ನ ಬಾಬಾ ಕಾಶಿ ಮಾಸ್ತರ ಗ್ರೂಪ್ ಬೇಡ ಹುಡುಗಿ ಬಂದರಲ್ಲ ಅದಕ್ಕೆ
ಈಗ ಹುಬ್ಬಳ್ಳಿಯ ತಂದಿನಿ ಬಾರ ಹಾಗಾಗಿ ಹಂಗ್ಯಾಕ್ ಡಿಲಿವರ್ ಮಾಡೋ ಮಾತೆ ಮತ್ತ ನಿನ್ನ ಕಾಮಕೈಯ ತಾರ ದೋಸ್ತ ಈಗ ತಂದಿನಿ ಬಾರ ನಿನ್ನ ಹುಟ್ಟದ ಕೈಯ ತಾರ ದೋಸ್ತ ಪಟ್ಟ ಮುಗಿದ ಕೈ ಹಾಕಿದ ಏನನ್ನು ಬೇಡದು ಬೇಡ ಹುಡುಗಿ ಸಮಾಧಾನ ಇರ್ಲಿ ಇಷ್ಟ ದಿನ ಬರೀ ಎಲ್ಲ ಉದ್ರನಾಗಿದ್ದೀವಿ ಬರೀ ರೋಗ ಬಂದೈತಿ ಇವತ್ತು ಒಂದಿನ ತಡ್ಕೊರಿ ಉಂಟು ಹುರುಪ್ಲಿದ ತಂದನ ಆಕಾಶ ಇದಾಗಲ್ಲ ಹಂಗ ಹಾಕದೋತ ಆರಾಮ ನಿಂದಿರ್ತೀನಿ ನನಗೇನು ಕೇಳ್ತೇನ ಒಟ್ಟ ಒಂದು ಚೈನ್ ಸಿಕ್ಕಿದ್ದಿಲ್ಲ ಇವತ್ತು ಸಿಕ್ಕು ನನಗ ಹುಲಿಯ 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 ಹೌದು ಹುಲಿಯ ಮುಗ್ಲಿ ಎದ್ದೇಳ ಮರೆ ಸಾಕು ನತ್ತಂದ್ಯಾ ಎಲ್ಲ ಸೈಕಲ್ಗೆ ಅಪ್ಪ ನತ್ತ ಕೇಳಿದ್ನಿ ಎಲ್ಲಿದ್ದೆ ಏನ್ ನೋಡ್ಕೊಂಬಂದ ಯಾರಿಗೆ ಗೊತ್ತಿವ ಏ ಗೊರ್ಮಾಟಿ ಮಾಡಿ ಮಗನ ಅಚ್ಚಿಕಿಚ್ಚಿ ಹಾಕೊಂಡ್ ಅಡ್ಡಾಡಕ ಎರಡೆರಡು ಹಾಕೊಂಡ್ ನಿಂತ್ ಬಿಡ ಮಗ ಇವ ಹೊಟ್ಟಿದ್ ಹೊಟ್ಟಿದ್ದೇಳು
ದೋಸ್ತ ಏನ ಫಿಕ್ಸ್ ಅಂದಲ್ಲ ಏನಿಲ್ಲ ಮಗ ಹಾಕಂಗ ಕೇಳ ಸೈಕಲ್ ಗ್ಯಾಪ್ನ ಫಿಕ್ಸ್ ಅನ್ನಕತ್ತಾನ ಜರ್ಜ ಜರ್ಜ ಏನ ನಿನಗೇನಾಗಿತ್ತು ಮಾಸ್ತರ್ ನೀ ನೋಡಿದ್ರ ಮಯ್ಯ ದೇವ್ರು ಬಂದ್ರ ಮನಾಕತ್ತಿದ್ದು ಮಾವ ಏನು ಕೊಡ್ತಾನ ಮಾವ ನಿಂದು ಬಾರಿ ಮಾವ ಸಾತ್ರ ನಿಮ್ ಹೊರಗೆ ಯಾರ ಸತ್ರಿ ಇವನ್ನ ಕರ್ಕೊಂಡು ಹೆಣ ಮುಂದ್ ಕುಡಿಯಾಕ ಬಾರಿ ಕುಣಿತಾನ ಅವನು ಸೋಸ್ತಾತ ಮಾವ ಅರೆ ಮೈದ್ರ ನಾ ಇನ್ನು ವ್ಯಾಪಾರ ಮಾಡಕ್ಕೆ ಮಾರಾಳ ಗ್ರಾಮಕ್ಕೆ ಹೋಗ್ಬಿಡ್ತೀನಿ ಟಾಟಾ ಬಾ ನೀನು ಮಹಾರಾಜ ಟೋಪಿ ಹಾಕ್ತೇನೆ ಇನ್ನ ಬಂದೆ ನಮ್ಮ ಹಜರತಿ ಯಾಕತ್ರ ಹಾಕೋಣಂತ ಯಾರು ಜರ್ಜ ಪತಂಗವಾಗಿ ಲಹರ ಬಲ್ಲೆ ತರಂಗವಾಗಿ ಲತಿರಬಲ್ಲೆ ಖುಷಿಯಲ್ಲಿ ನಶೆಯಲ್ಲಿದೆ ಹಾಡಲಿ ಅಂತಳ ಮಾವ ನೀ ಸಿಕ್ಕರೆ ನನಗ ಗಾವ ಅಂತಳ ಮಾವ ನೀ ಸಿಕ್ಕರೆ ನನಗ ಗಾವ ಸಣ್ಣಗ ಬಿಟ್ಟೈತಿ ಗಾಳಿ ಹವ ಸಣ್ಣಗ ಬಿಟ್ಟೈತಿ ಗಾಳಿ ಹವ ಎರಮನೆ ಆರಿತು ನೀತಿ ಮನೆ ಅಡೋನ ಬಾರತಿನಿ ಪಾನಿ ಎರಮನೆ ಆರಿತು ನೀತಿ ಮನೆ ಅಡೋನ ಬಾರತಿನಿ ಪಾನಿ ದಿಲ್ಲಲ್ಲಿ ದಮ್ಮಿರ್ಬೇಕು ಜಾತಿನ ಬಿಟ್ಟಾಕ್ಬೇಕು ಪ್ರೀತಿಗೆ ಮುಟ್ಟಾಕ್ಬೇಕು ದಿಲ್ಲಲ್ಲಿ ದಮ್ಮಿರ್ಬೇಕು ದಮ್ಮಿದ್ದಿಲ್ಲ ಮಾಡ್ಬೇಕು ಜಾತಿನ ಬಿಟ್ಟಾಕ್ಬೇಕು ಪ್ರೀತಿಗೆ ಮುಟ್ಟಾಕ್ಬೇಕು ಕುರುಬರ ಹುಡುಗನ ಪ್ರೀತಿ ಹುಡುಗಿ ಮರಿಬೇಡ ನೀವರ ನಮ್ಮ ಪುರದಗ ಬರಬೇಕ ಹುಡುಗಿ ಆಗಿನ ತಯಾರ ನಮ್ಮ ಊರ ಜಾತ್ರೆಗೆ ಮಾಡಗಲಿದ್ದಾರ ಬಂದರ ಬಾರ ಹುಡುಗಿ ನೀನು ನನ್ನ ಕೈ ಹಿಡಿತಾರ ಸಂಗಾಗ ನಿಂತ ಕಟ್ಟಿ ಕೊಟ್ಟೆ ಸರ್ವಯಾರ ಪ್ಯಾರ್ಗೆ ಆಗ್ಬಿಟ್ಟತೆ ಒಂದೊಂದಕ್ಕೆ ಪ್ಯಾರ್ಗೆ ಆಗ್ಬಿಟ್ಟತೆ ನಂಬಿಕೆ ಜಾತಿ ಹೋಗ್ಬಿಟ್ಟೆ ಕನವಿನ ದಿನ ಇಲ್ಲ ನಂಬಿಕೆ ನೀತಿಗಿಂತ ಬರ್ತಾ ಇಲ್ಲ ನಂಬಿಕೆ ಜಿಂದಗಿ ಆಗ್ಬಿಟ್ಟತೆ ಅಮ್ಮ ಮಾತು ಪೋಚೋ
ನನ್ನ ಬೇಸಕಂತ ಹುಡುಗಿ ಗಗ್ರಿ ಒಳಗ ಕೊಬ್ಬರಿ ತಂದಿ ಕಲ್ಲ ಸಬರಿ ಬೆಲ್ಲ ಕೊಟ್ಟ ತಿನಸಿ ಬೆಲ್ಲ ಬೇಸನ ಹೊಂಡಿ ತುಟಿಯ ಮ್ಯಾಲೆ ರಸ ರಸ ಗೆಳತಿ ರಚಿತ ರಾಮ ಕಂಡಗ ಕನತಿ ಪಕ್ಕ ಹುಡುಗಿ ಯಾಕ್ ಬೇಕು ಬೆಳಕರ್ತ ಹಸ ಆಗೋದು ಯಾಕ್ ಬೇಕು ನನಗ ಕೆಟ್ಟಿ ಹಣ್ಣು ಬೇಕೇನ್ರಿ ಹಣ್ಣು ಮಾಡ್ಬಾರ್ದ್ರಿ ಅಪ್ಪ ಮಾಡ್ಬಾರ್ದು ಏನ್ ಮಾಡಿದ್ರಿ ಹಳದ ಎಕ್ಸರ್ ಸಾಮಾನು ಮಾರೋ ಪತ್ತರ್ಕಿ ಕೆಲಸ ಅಂತೀನಿ ಒತ್ತು ಏರ್ರಿ ಒತ್ತು ಮುಳುಗಿದ್ರು ಈ ಹಳದ ಹೆಂಗಸರ್ ಕಾಟ ತಪ್ಪುದಿಲ್ರಿ ಸಾಮಾನ ಮಾಡ್ಸ್ಕೊಂತಾರ್ರಿ ಮಾಡಿಸ್ಕೊಂಡು ಉದ್ರಿ ಹೇಳಿ ಹೋಗ್ರಿ ಉದ್ರಿ ಹೇಳಿ ಹೋದ್ರ ಹೋಗೋಲ್ರಿ ಮತ್ತೊಂದ್ಸಲ ಬಂದಾಗರ ಮಾಡಿಸ್ಕೊಂಡ್ ರೊಕ್ಕ ಕೊಟ್ಟು ಹೋಗ್ಬೇಕನ್ನೋ ಖಬರ್ ಇಲ್ರಿ ಈ ಹಳದ ಹೆಂಗಸರ್ಗೆ ಅಲ್ರಿ ದೈವ ಯಾರ ರೊಕ್ಕ ವಸೂಲಿ ಮಾಡ್ಬೋದ್ರಿ ಆದ್ರೆ ನಮ್ಮ ಮೊಸರು ಮಾರೋ ಮೈತ್ರನ್ ರೊಕ್ಕ ವಸೂಲಿ ಮಾಡ್ಬೇಕಂದ್ರ ನಾವು 7 ಜನ್ಮ ಎತ್ತಿ ಹುಟ್ಟಿ ಬಂದಂಗ ಆಗತ್ರಿ 7 ಜನ್ಮ ಎತ್ತಿ ಹುಟ್ಟಿ ಬಂದಂಗ ಆಗತ್ತ ಅಲ್ರಿ ಇಲ್ಲೇ ಯಾರೋ ಅಕ್ಕಾರ್ ನಿಂತಾರಲ್ಲ ಅವ್ರನ್ನ ಕೇಳಿದ್ರಾತ್ರ ಆ ಮೊಸರು ಮಾರೋ ಮೈತ್ರನ್ ಸುದ್ದಿ ಅಲ್ಲ 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 ಅಲ್ರಿ ನಕರ ಇಲ್ಲೊಂದು ಮೊಸರು ಮಾರಕ್ಕ ಒಂದು ಹುಡುಗಿ ಮಾಡಿತ್ತನ್ರಿ ಎಲ್ಲಿ ಬಿಡ್ರಿ ಅಂದಾಗ ನಿಮ್ಗೆ ಎಷ್ಟು ಕೊಡ್ಬೇಕ್ರಿ 200 ಕೊಡ್ಬೇಕ್ರಿ ಯಾವಾಗ ಕೊಟ್ಟಿದ್ರು ನೀವ್ ಅಲ್ರಿ ಅವಡಿಗೆ ನನಗೆ 200 ಕೊಡ್ಬೇಕಂದೆ ಅಲ್ಲ ಆ ಹುಡುಗಿ ನನ್ನ ಕಾಯ್ಕೊಂಡಿದ್ರೆ ನನಗೆ ಏನಾರ ಬಾಡಿಗೆ ಕೊಟ್ಟಿದ್ದೇನ ನೋಡ್ಲಿಕ್ಕಂದ್ರ ಹೋಗ್ಲಿ ಬಿಡ್ರಿ ಅಂದಂಗ ನಿಮ್ಮೂರ್ ಹೇಳ್ರಿ ನಮ್ಮೂರ ಸಿಗುಸ್ನಳ್ಳಿ ರೀ ಅಯ್ಯೋ ನಿಮ್ಮೂರ್ ಸಿಗಸ್ನಾಡ್ರಿ ಅಲ್ಲೇ ನಿಮ್ಮೂರ್ ಸಿಗಸ್ನಳ್ಳಿ ಪಕ್ಕದ ದಾರ್ಯಾಗ ನಮ್ಮೂರ್ ಹೋಗಸ್ನಾಡ್ರಿ ಅಗಸ ಹೋಗಸ್ರಿ ಹೌದಾ ಹಂಗಂದ್ರೆ ನೀವು ಪಕ್ಕದ ನಿಮ್ ಹೆಸರೇನ್ರಿ ನನ್ನ ಹೆಸರು ಮೊದಲಾಕ ಪತ್ತರ್ ಕುರಿಗಾರ ಅಂತಿತ್ತ ಈಗ ಅದನ್ನ ನಾನು ಚೇಂಜ್ ಮಾಡ್ಕೊಂಡ ಪತ್ತರ್ ಬಸ್ಸು ಅಂತ ಹಿಡ್ಕೊಂಡ ಅಂತವ್ರಾಗ ನಿಮ್ಮಂತ ಹರಿಯಾದ ಹುಡುಗ್ಯಾರ ಏ ಪತ್ತರ್ ಬಸ್ಸು ಮಾಮ ನನಗೊಂದು ಮಾಡಿಕೊಡ ಏ ಪತ್ತರ್ ಬಸ್ಸು ಮಾಮ ನನಗೊಂದು ಮಾಡಿಕೊಡ ಅಂತ ಹೇಳ್ತಾರ ಬಂಗಾರ ಬಳಿನ ಹಂಗಂದೆ ನೀನು ಒಮ್ಮೊಮ್ಮೆ ತ್ರಾಸ್ ತೊಗೊಳಕತ್ತಿಯಲ್ಲ ಬೆಳಕರತ್ತೆ ಎಲ್ಲ ಥಂಡಿಗೆ ಹತ್ತಿ ಮಗ ತ್ರಾಸ್ ತೊಗೊಳತಂದ ಹಂಗಂದ್ರ ನೀವು ಪತ್ತಾರ್ ಬಸ್ ಏನ್ರಿ ನಾನು ನಿಮ್ಮಂತ ಉದ್ರಿ ಬಳಿ ಮಾಡಿದ್ನಲ್ಲ ಮೈತ್ರ ರೀ ಮೈತ್ರ ಅಲ್ಲ ಮೊಸರು ಮಾರೋ ಮೈತ್ರ ಎಷ್ಟು ದಿನ ಆತ ನನ್ನ ಕಡೆ ನೀನು ಮಾಡಿಸ್ಕೊಂಡು ಹೋಗಿ ಮೊದಲ ಬರೀನ ಬಡಿದ್ ಬಿಡೋದ ಮೊದಲಕ ರೊಕ್ಕತ ಏ ರೊಕ್ಕ ಏನ್ ಬೇಡ ರೊಕ್ಕ ಮೇಲೆ ಕೊಡ್ತೀನಿ ಅಂತ ಮೊದಲು ನನ್ ಜೊತೆ ಹಾಡ್ಕೊಣಿ ಬಾರೋ ಸರ್ದಾರ ಹಂಗಂದ್ರ ತಡೆ ಯಾಕ ಶುರು ಮಾಡಿ ಬಿಡಾಕ್ರ ಅವಾಗಲ್ಲ ಬಂದ ದೇವ್ರ ಇಳಿಸೋಗೇನೆ ಅವಂದ್ ಒಂದು ಉದುರ್ಸ್ಕೊಂಡ ಹೋಗೇನೆ ಈ ಗ್ಯಾರಂಟಿ ಏನ್ ಉದುರ್ಸ್ಕೊಂಡ್ ಹೋಗಿ ಅಂತ ನೋಡೇ ಬಿಡು ಏ ನಮ್ಮಪ್ಪ ನಮ್ಮ ಅವನ್ನೆಲ್ಲ ಸಣ್ಣ ಗಟ್ಟಿ ಮಾಡ್ಯಾರ ಕಬರಿ ಮೇಲೆ ತಿರ್ಸಿ ಅದನ್ನ ಹೇಳಕತ್ತಿಲ್ಲ ನಮ್ಗೆ ಡಬಲ್ ಮೀನಿಂಗ್ ನ ಹೊಡ್ಯಾಕತ್ತಿರ ದೋಸ್ತ ಶಾಂತಮ್ ಪಾಪ ನಮ್ಗಂತ ಗೊತ್ತಿಲ್ಲ ದೋಸ್ತ ನೀವೆಲ್ಲ ಸಣ್ಣ ಹುಡುಗಿ ಕಲಿಸ್ಕೊಡಕ್ ಹೋಗ್ಬೇಡ್ರಿ ಇಲ್ಲ ಎಲ್ಲ ಆದ್ರ ಮತ್ತ ಮುಂದೆ ಯಾರೋ ಅಪ್ರತ ತಗೋತಾರ ಅವ್ರು ಹಂಗೆಲ್ಲ ಮಾತಾಡ್ಬಿಡ್ದು ವಾತಪ್ಪತ್ತ ಹಂಗೇನ್
ನಡೀನ್ ಹೋಗು ನಂಗ ಹೋಗ ಬಿಡ್ರಿ ಆಗರ ಬಾ ಹಂಗಂದ್ರ ಮತ್ತೆ ಇನ್ನೊಂದ್ ಸ್ವಲ್ಪ ನೋಡ್ತೀಯ ಏನೇನ್ ನೋಡ್ತೇವೆ ಬಂದ್ರ ಸರಿಯಾಗಿ ಯಾಕೆ ನಿನ್ನ ಗೊಂತಾರ ಅವ್ರಿಂದ ನಡಿ ನಡಿ ಬಾ ಬಾ ಆಯ್ತಾ ನನಗೆ ಕೊಡಬೇಕಾದ ಹಣವನ್ನು ನನಗೆ ಕೊಡದೆ ನನ್ನ ಮೇಲೆ ತಿರುಗಿ ಬಿದ್ದಳಲ್ಲ ಈ ಮನೆಯ ಒಡೆಯದ ಕೆಟ್ಟ ಕುಲದ ಪುಣ್ಯ ಜಮೀನ್ದಾರ. ಏ ಜಮೀನ್ದಾರ, ನೀ ನನಗೆ ಮಾಡಿದ ಮೋಸದ ಸೇಡಿಗಾಗಿ ತಿಳಿದುಕೊಳ್ಳುವುದಕ್ಕಾಗಿ ಗಾಯಗೊಂಡ ಹುಲಿಯಾಗಿ ನಿನ್ನ ಮನೆ ಸೇರಿಕೊಂಡಿದ್ದಾನೆ ಈ ಕರುಣೆ ಇಲ್ಲದ ಕಾಮರಾಜ. ಇನ್ನು ಕೆಲವೇ ದಿನಗಳಲ್ಲಿ ನಿನ್ನ ಅಟ್ಟಹಾಸವನ್ನು ಸೆರೆ ಪಡೆದು ನಿನ್ನ ಶಿರಗೆ ಕಟ್ಟಿ ಸುಡುಗಾರಕ್ಕೆ ಕಳಿಸಿ ನಿನ್ನ ತಂಗಿಯರ ಈಶ್ವರಕ್ಕೆ ಮುದ್ದಾದಾಗಲೇ ನನ್ನ ಕಾಮದ ನಿನ್ನನ್ನು ತಿರುಗುವ ತಿರುಕನಾಗಿ ಮಾಡಿ ಕೊನೆ ನೀ ಕಂಡಿದ ನಿನ್ನ ಸಾಮ್ರಾಜ್ಯಕ್ಕೆ ಸಾಮ್ರಾಟನಾಗಿ ಮೆರೆದಿದ್ದರೆ ನನ್ನ ಹೆಸರು ಕೋಟಿಗೊಬ್ಬ ಸೆರಗಿದ್ದ ಸೆರಗಾಗಿದ್ದ ರೂಢ ಕಾಮರಾಜರೇ ಅಲ್ಲ. ನಮಸ್ಕಾರ ಜಮೀನ್ದಾರ್ರೇ.
ಇವನು ನಾನೇ ಜಮೀನ್ದಾರನೆಂದು ತಿಳಿದುಕೊಂಡಿದ್ದಾನೆ. ಜಮೀನ್ದಾರ ದರ್ಪಣ ಈಗ ಇವನಿಗೆ ತೋರಿಸಲೇಬೇಕು. ಯಾರೋ ನೀನು ಬಡವ ಬದ್ಮಾಶ್? ನಾನೊಬ್ಬ ಪದವೀಧರ ರವಿಕುಮಾರ್ ಅಂತ ನನ್ನ ಹೆಸರು. ನೀನು ರವಿಕುಮಾರ್ ಆದ್ರೂ ಪರಮಾತ್ಮ ಆದರೂ ಪರಮ, ನೀನು ಪರಮಾತ್ಮ ಆದರೂ ಪರಮೇಶ್ವರಾದ್ರೇನು. ನನ್ನ ಮನ ಒಳಗಡೆ ಬರಬೇಕಾದರೆ ಪರ್ಮಿಷನ್ ತೆಗೆದುಕೊಂಡು ಬರಬೇಕೆನ್ನುವ ಪರಿಜ್ಞಾನವಿಲ್ಲದೆ ಕಷ್ಟ ನಿನಗೆ. ಕ್ಷಮಿಸಿ ಸರ್, ಹೊರಗಡೆ ಯಾರು ಕಾಣಿಸಿಲ್ಲ, ಆದ ಕಾರಣಕ್ಕಾಗಿ ಕೇಳದೆ ಒಳಗಡೆ ಬಂದುಬಿಟ್ಟೆ. ಕತ್ತೆ ಬಡವ, ಮನೆ ಒಳಗಡೆ ಯಾರು ಕಾಣಿಸಲಿಲ್ಲವೆಂದು ಸುಳ್ಳು ನೆಪ ಹೇಳಿ ಮನೆ ಒಳಗಡೆ ಬಂದು ಹಣ ಲೂಟಿ ಮಾಡಿಕೊಂಡು ಹೋಗಲು ಬಂದಿರುವೆ. ಕತ್ತೆ ಬಡವ, ಹೊರಗಡೆ ಯಾರು ಕಾಣಿಸಲಿದ್ದಕ್ಕಾಗಿ ಕೇಳದ ಒಳಗಡೆ ಬಂದೆ ನಿಜ ಸರ್. ಆದರೆ ಮನೆಯಲ್ಲಿ ಯಾರಿಲ್ಲದ ಸಮಯ ಸಾಧಿಸಿ ಹಣ ಕಳೆಯುವಂತ ನಾಮರ್ಥ ನಾನಲ್ಲ ಸರ್. ಎಷ್ಟೇ ಕಷ್ಟ ಕಾರ್ಪಣ್ಯಗಳು ಬಂದರೂ ಕೂಡ ನಾಯಕ್ಕಾಗಿ ಬಾಳುತ್ತೇನೆ, ಸತ್ಯಕ್ಕಾಗಿ ಸಾಯುತ್ತೇನೆ ವಿನಃ ಅನ್ಯಾಯವಾಗಿ ಮತ್ತೊಬ್ಬರ ಮನೆ ಊಟ ಮಾಡಿ ಕಳ್ಳ ಕದಿಮಿನಿಂದ ಕೆಟ್ಟ ಹೆಸರು ಪಡೆಯುವ ನಾಮರ್ಥ ನಾನಲ್ಲ ಸರ್. ರವಿ ನಿನ್ನಂತೆ ಸತ್ತವೆಂದು ಸತ್ತಕ್ಕಾಗಿ ಹೆಂಡತಿ ಮಕ್ಕಳನ್ನು ಮಾಡಿ ಸುಡುಗಾಡನ್ನು ಕಾಲಿಗೆ ಹೋಗಿದ್ದು ನಿನ್ನಂತ ಕುಂಡಿಗಳಿಂದಲೇ ನನಗೆ ಚೆನ್ನಾಗಿ ಗೊತ್ತು. ಸಾಹುಕಾರರೇ, ಸತ್ಯ ಹರಿಶ್ಚಂದ್ರರು ಸುಡುಗಾಡು ಕಾಯಿಲೆಗೆ ಹೋಗಿದ್ದು ನಮ್ಮಂತ ಬಡಪಾಯಿಗಳಿಂದಲ್ಲ, ನಿಮ್ಮಂತ ಬಂಡರ ಮೋಸತನದಿಂದ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಬಡಕೊಂಡೆ ರವಿ, ನನ್ನ ಮನೆಗೆ ಬಂದು ನನಗೆ ಉತ್ತರ ಕೊಟ್ಟಿಯೋ ಸೋಕಿನ ಮಗನೇ? ಇನ್ನೊಂದು ಸಾರಿ ನೀನು ಹೀಗೆ ಮಾತನಾಡಿದರೆ ಒತ್ತುವರಂತೆಲ್ಲ ಬೇಕಾಗುತ್ತದೆ. ಬಲು ಹುಷಾರ್. ಹೊತ್ತುವರ ಹಾಕಲು ನಾನೇನು ನಿನ್ನ ಮನೆಯಲ್ಲಿ ಊಟಿ ಮಾಡಲಿಕ್ಕೆ ಬಂದಿಲ್ಲ ಸಾಹುಕಾರರೇ. ಕಷ್ಟದಲ್ಲಿ ಇದ್ದರಿಗೆ ನೀವು ಸಹಾಯ ಮಾಡಲು ಎತ್ತಿದ ಕೈ ಎಂದು ಕೇಳಿದ್ದೆ. ಆದ ಕಾರಣಕ್ಕಾಗಿ ನಂಬಿ ನಿಮ್ಮಲ್ಲಿಗೆ ಬಂದೆ. ಆದ್ರೆ ಈ ನಿಮ್ಮ ವರ್ತನೆ ನೋಡಿದ್ರೆ ಗೊತ್ತಾಗುತ್ತದೆ ನೀನೊಬ್ಬ ಬಡವರಿನ ಅರಿವು ಎನ್ನುವಾರ ನಾವು ಅಧ್ಯಯನ. ತುತ್ತು ಕೂಲಿಗೆ ಗತಿ ಇಲ್ಲದ ತಿರುಗ ಮತ್ತೆ ನನಗೆ ಉತ್ತರ ಮಾತಾಡುವ ಸೋಕಿನ ಬಡವ. ಮಾತನಿಗೆ ಸೋಕಿನ ಮಾತಾಡುವ ಸೋಕಿನ ಬಡವ. ಮೊದಲು ನೀ ಇಲ್ಲಿಂದ ಹೊರಟು ಹೋಗು. ಇರದಿದ್ದರೆ ಇನ್ನನ್ನು ಅರಿದು ಹೊದ್ದಿಗೆ ಹಾಕಬೇಕಾಗುತ್ತದೆ. ಬಲು ಹುಷಾರ್. ಮುಂದಿನ ತಿಂಗಳು ನನಗೆ PSI ಆರ್ಡರ್ ಬರುತ್ತದೆ. ಆರ್ಡರ್ ಕೊಡಬೇಕಾದ್ರೆ 50,000 ಡೊನೇಷನ್ ಕೇಳಿದ್ರಿ. ಆದ ಕಾರಣಕ್ಕಾಗಿ ಅವರಿವರ ಕಾಲು ಹಿಡಿದ ಬೇಡ 40,000 ಕೊಡಿಸಿದ್ದೇನೆ. 10,000 ನಿಮ್ಮಲ್ಲಿ ಕೇಳಲು ಬಂದಿದ್ದೇನೆ ಸಾಹುಕಾರರೇ. 10,000? ರವಿ, ಬೇಡಿದವರಿಗೆ ಬೇಡಿದಷ್ಟು ಹಣ ಕೊಟ್ಟರೆ ಮುಂದೆ ನಾನು ಬೀದಿಯ ಭಿಕ್ಷಕನಾಗಬೇಕಾಗುತ್ತದೆ. ನನ್ನಿಂದ ನಿನಗೆ ಹಣ ಕೊಡಲು ಸಾಧ್ಯವಿಲ್ಲ. ಮೊದಲು ನಿನ್ನ ಹೊರಟು ಹೋಗು. ಹಣವಿಲೆಂದು ಮಾತ್ರ ಹೇಳಿ ಸರ್. ಈ ನನ್ನ ಮೇಲೆ ದಯ ತೋರಿ 10,000 ಕೊಟ್ಟರೆ ನನಗೆ ಖಂಡಿತವಾಗಿ PSI ನೌಕರಿ ಬರುತ್ತದೆ ಸರ್. ದಯವಿಟ್ಟು ಇಲ್ಲೊಂದು ಮಾತ್ರ ಹೇಳಿ ಸರ್, ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ. ಸರಿ ಪಡುವ. ಬೀದಿಯಲ್ಲಿ ನಿಂತು ಭಿಕ್ಷೆ ಬೇಡುವವರಿಗೆ ನಿನ್ನಿಂದ ಹಣ ಕೊಟ್ಟರೆ ಕೊಟ್ಟ ಹಣ ವಾಪಸ್ ಕೊಡ್ತೇನೆ ಎನ್ನುವುದು ಕೇಳಿದಾಗ ಏನು ಗ್ಯಾರಂಟಿ? ಗ್ಯಾರಂಟಿ ಕೊಡುವ ನನ್ನ ಹತ್ರ ಗೇನು ಒಲವಿಲ್ಲ, ತುಣುಕು ಮನೆ ಇಲ್ಲ. ದಯವಿಟ್ಟು ಇಲ್ಲ ಒಂದು ಮಾತ್ರ ಹೇಳಿ ಸರ್, ಈ ಬಡವನ ಮೇಲೆ ಕರುಣೆ ತೋರಿ 10,000 ಕೊಟ್ಟು ಪುಣ್ಯ ಕಟ್ಟಿಕೊಳ್ಳಿ. ನಿಮ್ಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಮಗನೇ ರವಿ, ಹಣ ಕೊಟ್ಟು ನಿನ್ನನ್ನು ನೌಕರಿಗೆ ಕಳಿಸಿ ದೊಡ್ಡ ಅಧಿಕಾರಿಯಾಗಿ ಮಾಡಲು ನೀನೇನು ನನ್ನ ತಂದೆಯ ರಕ್ತಕ್ಕೆ ಹುಟ್ಟಿದ ಮಗನೇ? ಬಾಯಿ ಬಿಗಿಡಿದ ಮಾತಾಡೋ ಮಗನೇ. ನೀನು ನನಗೆ ಹಣ ಕೊಡದಿದ್ರೆ ಐ ಡೋಂಟ್ ಕೇರ್. ಇನ್ನೊಂದು ಸಾರಿ ನನ್ನ ತಾಯಿಯನ್ನು ಇನ್ನೊಬ್ಬರಿಗೆ ಹೋಲಿಸಿ ಮಾತನಾಡಿದ್ರಿ ನಿನ್ನ ವಾಟ್ಸ್ಆಪ್ ಬಾಗಿದ ಬಿಸಿ ರಕ್ತ ಕುಡಿಬೇಕಾಗತ್ತೆ. ಎತ್ತರದ ಮಾತನಾಡ್ರಿ. ನಾಳೆಯಂತೆ ಮನೆ ಒಳಗಡೆ ಬಂದು ನರಿ ಬುದ್ಧಿವಂತಿಕೆಯಿಂದ ಹಣ ಕೇಳಿ ಹುಲಿಯಂತೆ
ಚಂಡಾಲಿ ಪುಂಡನಂತೆ ಮಾತಾಡುವ ಆರಾಮ್ ಕೋರ. ಮತ್ತೆ ನೀನು ನನಗೆ ಎದುರು ಮಾತನಾಡಿದರೆ ನಿನ್ನನ್ನು ಹರಿದು ಹೊತ್ತಿಗೆ ಹಾಕಬೇಕಾಗುತ್ತದೆ. ಬಡವ ನನ್ನೆಲ್ಲ ಹೊರಟು ಹೋಗು. ಓಹೋ, ಜಮೀನ್ದಾರರ ಬರುವ ವೇಳಾಯ್ತು. ನಾನಿನ್ನು ಫ್ಯಾಕ್ಟರಿ ಕಡೆ ಹೋಗಲೇಬೇಕು. ಜಮೀನಿಗೆ ಒಡೆಯಲಾದ ಈ ಜಮೀನ್ದಾರ್ ಜಗನ್ನಾಥ್ ಅವಲಿ ಗುಹೆ ಒಳಗೆ ಬಂದಿದ್ದಲ್ಲದೆ ಶ್ರೀಮಂತ ಜಮೀನ್ದಾರ್ ಎನಿಸಿಕೊಂಡಿರುವ ಈ ಶ್ರೀಮಂತರ ಹೆಸರೆತ್ತಿ ಕರೆಯುವಷ್ಟು ಧೈರ್ಯ ಬಂದಿದ್ದರಲೇ ಬಡವ ನಿನಗೆ. ನೀನು ಶ್ರೀಮಂತ ಸಿಹಿವಾದರನು, ಸಿಹಿಯಾದ್ರೆ ಸಿಹಿವಾದರನು. ನಿನ್ನಂತ ಕಜರಾಯನ ಮಕ್ಕಳಿಗೆ ಈ ರಾಯಣ್ಣ ಕೊಡುವ ಮರ್ಯಾದೆನೇ ಇಷ್ಟೇ. ಯಾಸಕ್ಕಿನ ಮಗನೇ ರಾಯ, ನಾನು ಯಾರು, ನನ್ನ ಪವರ್ ಎನ್ನುವುದು ಚೆನ್ನಾಗಿ ಹೆಚ್ಚಿಕೊಂಡು ಮಾತಾಡಲೇ ಕತ್ತೆ. ನೀನು ಯಾರು, ನಿನ್ನ ಪವರ್ ಏನನ್ನೋದು ಈ ರಾಯಣ್ಣನಿಗೆ ಚೆನ್ನಾಗಿ ಗೊತ್ತು ಜಮೀನ್ದಾರ. ದೇಶದ ಚರ್ಚೆ ಕೋಟಕ್ಕೆ ಬಾಂಬಿಟ್ಟು ಬ್ಲಾಸ್ಟ್ ಮಾಡಿಸಿ ಸಾವಿರಾರು ಜನರ ಪ್ರಾಣ ತೆಗೆದು ನೀನೊಬ್ಬ ಕೆಟ್ಟ ಕುಲದ ಪುಣ್ಯ ಅನ್ನೋದು ಈ ರಾಯಣ್ಣನಿಗೆ ಚೆನ್ನಾಗಿ ಗೊತ್ತು. ಈ ಜಿಲ್ಲೆಯ ಡಿಸಿಪಿ ಆದ ಮಿಸ್ ಮೈತ್ರವನ್ನು ಕೊಲೆ ಮಾಡಿ ಕಾನೂನಿನ ಕಣ್ಣಿಗೆ ಮಣ್ಣೆರಚಿ ಬದುಕುತ್ತಿರುವ ನೀನೊಬ್ಬ ತಾಯಿ ಗಂಡನೆನ್ನೋದು ಈ ರಾಯಣ್ಣನಿಗೆ ಚೆನ್ನಾಗಿ ಗೊತ್ತು. ನೀನು ಮಾಡುತ್ತಿರುವ ಸ್ಮಗ್ಲಿಂಗ್ ಮಾಲನ್ನು ಕಂಡುಹಿಡಿದು ಎಷ್ಟಾವಂತ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳನ್ನು ಕೊಂದು ತಲೆಮರೆಸಿಕೊಂಡ ತಿರುಗುತ್ತಿರುವ ನೀನೊಬ್ಬ ಬಂಡನೆನ್ನೋದು ಈ ರಾಯಣ್ಣನಿಗೆ ಚೆನ್ನಾಗಿ ಗೊತ್ತು. ಅಷ್ಟೇ ನಿನ್ನ ಫ್ಯಾಕ್ಟರಿ ಕೆಲಸ ಮಾಡುತ್ತಿರುವವರ ಎಷ್ಟೋ ಕಾರ್ಮಿಕರ ಅರ್ಜಿಯನ್ನು ಎತ್ತಿ ಹಾಕಿ ಜಮೀನ್ದಾರ್ ಎಂಬ ಮೆರೆತಿರುವ ನೀನೊಬ್ಬ ಕೆಟ್ಟ ಕುಲದ ಕುಣ್ಣಿ ಅನ್ನೋದು ಈ ರಾಯಣ್ಣನಿಗೆ ಚೆನ್ನಾಗಿ ಗೊತ್ತು. ಕಾದಾಟ ಹಸುರು ಆಗೈತಲ್ರಿ ಅಪ್ಪ, ಯಾಕ ಗುದ್ದಾಡಿ ಗಾಡಿ ಹಸರಲ್ರಿ, ನಾ ಸುಮ್ಮನೆ ನಿಂತ್ರ ಒಳ್ಳೇದ್ರಿ ಅಪ್ಪ. ನಿನ್ನಂತೆ ಹಾರಿ ಆಡಿ ಮೆರೆದ ರಾಯಣ್ಣರ ನರ ಕತ್ತರಿಸಿ ನಪಸಿಕನಾಗಿ ಮಾಡ್ತಾನೆ ಈ ಜಮೀನ್ದಾರ. ನಿನ್ನ ಇತಿಹಾಸ ಪೌರ ಪುಟದಲ್ಲಿ ಬರೆದಿಟ್ಟುಕಲೇ ಮಗನೇ. ಸೊಕ್ಕಿನ ಕುಂಡಿ ಜಮೀನ್ದಾರ ನರ ಕತ್ತರಿಸಿ ನಪುಸಕನಾಗಿ ಮಾಡಲು ಬಂದ ನಿಮ್ಮಂತ ದರ್ಪದ ಶ್ರೀಮಂತ ಕುಂಡಿಗಳನ್ನು ಕಂಡು ಕಡಿದು ಗಂಟಲ ಕೊಳೆಯನ್ನು ಹರಿದು
ಮುಂದೆ ಏನು ನಡೆಯಲಾರದು. ಲೇ ಬಡವ, ಮತ್ತೆ ಯಾವ ವಿಷಯಕ್ಕೆ ಈ ಜಮೀನ್ದಾರ ಮನೆ ಒಳಗಡೆ ಬಂದಿರುವುದೆನ್ನುವುದು ಮೊದಲ ಬಗಲೇ ಬಡವ. ನನ್ನ ತಂಗಿಗೆ ಆದ ಅನ್ಯಾಯವನ್ನು ಗಂಟುಗಚ್ಚಿ ಹಾಕಿ ಚಟ್ಟು ಹೊಡೆದು ನ್ಯಾಯ ಕೇಳಕ್ಕೆ ಬಂದಿದ್ದರೆ ಈ ಸಮರ ಸಿಂಹದ ಗರ್ಜನೆಯ ರಾಯಣ್ಣ. ಸಮರ ಸಿಂಹದ ಗರ್ಜನ ಸಮರ ಸಿಂಹದ ಗರ್ಜನೆ ನಾನೆಂದು ದಿನ ಬೆಳಗಾದ ತಾರ ಹುಡುಗಿಯ ರುಚಿ ನೋಡಿ ಕೈ ತೊಳೆದ ಕಾಲ ಕಳೆದಿರುವ ಈ ಜಮೀನಿನ ಎದುರುಗಡೆ ನಿಂತು ನ್ಯಾಯ ಕೇಳಲು ಬಂದಿರೋ ಲೇ ಹುಚ್ಚ ಶೆಟ್ ಹೊಡೆದು ನ್ಯಾಯ ಕೇಳಲಿದೆ ಸಾಧಾರಣ ವ್ಯಕ್ತಿಯ ಮನೆಯಿಂದ ತಿಳಿದುಕೊಂಡಿರುವೇನಲ್ಲೇ ಹುಂಬ. ಲೇ ಹುಂಬ, ಇದು ಜಗ ಮೆಚ್ಚಿದ ಜಮೀನ್ದಾರ್ ಎನಿಸಿಕೊಂಡಿರುವ ಜನನಾಯಕನ ಮನೆ ತಿಳಿತಿರಲೇ ಮಂಕೆ. ನೀನು ಜಗ ಮೆಚ್ಚಿದ ಜಮೀನ್ದಾರಾದರೇನು, ಜನ ಮೆಚ್ಚಿದ ಜಗನ್ನಾಥರೇನು? ಈ ಹುಲಿ ಹೊಡೆದರೆ ಸಾಕು ನಿಮ್ಮತ್ತ ಶ್ರೀಮಂತ ಪುಣ್ಯಗಳ ಸಾವಿರಾರು ಜನರು ಗಂಡು ಹುಲಿಗಳ ಗಂಡನಾದ ಈ ರಾಯಣ್ಣನ ಶೌರ್ಯ ಸಾಹಸವನ್ನು ಸಾಹಸದ ಶೌರ್ಯ ನಿನ್ನಂತೆ ಸಾವಿರಾರು ಸರ್ದಾರರನ್ನು ಎದುರಾದ ವೈರಿಗಳನ್ನು ಹೇಗೆ ಭೇಟಿ ಹಾಡಬೇಕೆಂದು ಕಲಿಸಿದ ಪುಂಡರ ಗಂಡನ ಈ ಜಮೀನ್ದಾರ. ಹೌದು, ನೀನು ತಿಳಿದೆ ಪುಂಡರಲ್ಲಿ ಪುಂಡ ನಾನೆಂದು ನೀನು ಹಾಡಿ ಹಾಡಿದರೆ ಹೀಗೆ ನನ್ನ 7 ಬಾರು ಬಂದಿಕ್ಕಿನಿಂದ ನಿನ್ನ ಎಲೆಗೊಂಡಿಗೆ ಸೆಳಿ ಬಿಸಿ ರಕ್ತ ಕುಡಿಬೇಕಾಗುತ್ತದೆ ಮಗನೇ. ಎತ್ತರ ಬಿಡುವ ಮೊದಲು ಇಲ್ಲಿಂದ ಹೊರಟು ಹೋಗಲೇ. ಹೊರಟು ಹೋಗಲು ಬಂದಿಲ್ಲಲೇ ಜಮೀನ್ದಾರ. ನನ್ನ ತಂಗಿ ಮೇಲೆ ಕಣ್ಣಾಕಿದ ನಿನ್ನ ಕಣ್ಣನ್ನು ಕಿತ್ತು ನಿನ್ನ ಕೈಯನ್ನು ಕಡೆದು ನಿನ್ನ ಮೈ ಚರ್ಮನ ಸುಲಿದು ನನ್ನ ತಂಗಿ ಸೀತಾ ಮೆಟ್ಟುವ ಯಾತನ ಮಾಡಿಸಿದಾಗಲೇ ಈ ರಾಯಣ್ಣನ ಆತ್ಮಕ್ಕೆ ಶಾಂತಿ. ಸಕ್ಕಿನ ಕೊಂಡ್ಯಾರ ಆ ಸುಳ್ಳನ ತಂಗಿಗೆ ನನ್ನ ಮೈ ಚರ್ಮ ಸುಲಿದು ಎಕ್ಕಡ ಮಾಡುತ್ತಿರಂದ ದಟ್ಟವಾಗಿ ನೋಡಿದ್ರ ಬಚ್ಚ ಚಟ್ಟ ಜನ ರಕ್ತಕ್ಕೆ ಹುಟ್ಟಿದ ಜಮೀನ್ದಾರ ಸೀತೆಯಷ್ಟು ಪವಿತ್ರವಾದ ನನ್ನ ತಂಗಿಗೆ ಸೂಳಿ ಎಂದೇ ಆದರದ ಕುಡಿಯ ನಾನೀಗ ನಿನ್ನ ಜೀವನದಿಂದ ಉಳಿದರೆ ತಡ್ಕೋರೆ ನಾ ಇದನ್ನೆಲ್ಲ ನಾ ಸುತ್ತ ಮಾಡಿ ಸರಿಪಡಿಸುತ್ತೇನೆ ಅಂತ ತಡ್ಕೋ. ದಟ್ಟಿ ಸೋಮವಾರ ನಿಂತು ಕೊಂದು ಬಿಡಲು ಮಗನೇ. ಜಮೀನ್ದಾರ, ಕೊನೆಯದಾಗಿ ಹೇಳುತ್ತೇನೆ, ನನ್ನ ತಂಗಿ ಮೇಲೆ ಕಣ್ಣು ಹಾಕಿದ ತಪ್ಪಾಯ್ತನು ಎಂದು ಒಪ್ಪಿ ನನ್ನ ತಂಗಿ ಕಾರಿನ ಕ್ಷಮೆ ಕೇಳಲು ಒಪ್ಪಿಕೋ. ಇಲ್ಲದಿದ್ದರೆ ನಿನ್ನ ಚಂಡ ಕಳೆದು ರಕ್ತದ ಮಡಿದಲ್ಲಿ ಮುಗಿಸುವೆ ಯಾಚರ ಸುತ್ತ 25 ಹಳ್ಳಿಗಳಿಗೆ ಅಧಿಪತಿಯಾದ ಈ ಜಮೀನ್ದಾರ್ ನಿನ್ನ ತಂಗಿ ಕಾರಣ ಕ್ಷಮೆ ಕೇಳಬೇಕೆ? ಅದೆಂದಿಗ ಈ ಜಮೀನ್ದಾರ ಜನ್ಮದಲ್ಲಿ ಸಾಧ್ಯವೇ ಇಲ್ಲ. ಹೌದು ಒಂಟೆಯನ್ನು ದಾರಿಯಲ್ಲಿ ಸಿಕ್ಕರು ಎಂದು ಬಲಾತ್ಕಾರ ಬಲೆಯನ್ನು ಬೀಸಿ ಹಳದಿಯನ್ನು ಮಕ್ಕಳ ಕೈ ಹಿಡಿದು ಎಳೆದಾಡಿ ಪೊಣ್ಣತನ ತೋರಿಸುವುದು ಸೂರನ ಲಕ್ಷಣವಲ್ಲವೇ ಜಮೀನ್ದಾರ? ಅದು ಏಡಿಗಳ ಲಕ್ಷಣ. ಈಗ ನಿನ್ನ ಕಣ್ಣೆದುರಿಗೆ ಗುಲಾಬಿನಂತೆ ಹೊರಗೆ ನಿಂತಿರುವ ನಿನ್ನ ತಂಗಿ ಇಷ್ಟುವರನ್ನು ಎಳೆದುಕೊಂಡು ಹೋಗುತ್ತೇನೆ. ನಿನ್ನಲ್ಲಿ ಜಮೀನ್ದಾರನೆಂಬ ಗಂಡಸರು ಇದ್ದರೆ ಬಂದು ತಡೆ ಈ ಗಂಡಿಗಲಿ ಹಾಲು ಬಂದರ ಹುಲಿಯನ್ನು
ಕ್ಷಮೆ ಕೇಳುವುದು. ಹಾಗಾದರೆ ಜಮೀನ್ದಾರ ಯಾರಿಲ್ಲದ ಸಮಾನ ಸಾಧಿಸಿ ನನ್ನ ತಂಗಿ ಮೇಲೆ ಬಲಾತ್ಕಾರದ ನಿನ್ನ ಕಾಮದಾಟಕ್ಕೆ ಎದುರಿಲ್ಲ ಅದರ ಕೇಡಿಗಾಗಿ ಈಗ ನಿನ್ನ ಕಣ್ಣೆದುರಿಗೆ ನಿನ್ನ ತಂಗಿ ಸ್ವರಿಗಲ್ಲಕ್ಕೆ ಮುತ್ತನ್ನು ಕೊಡ್ತೇವೆ. ನಿನ್ನ ಕರ್ನಾಟಕಗಳಲ್ಲಿ ರೋಸದ ರಕ್ತವಿದ್ದರೆ ಒಂದು ತಡೆಯ ಈ ಹಾಲು ಮತದ ಹುಲಿಯನ್ನ ಬರಲೇ ಬರದೇನ ಪಟ್ಟಿ ಮಾರನೆರಾಯೋ ಮತ್ತಲೇ ಬಾರಿ ಇನ್ನೊಂದು ಸಾರಿ ನನ್ನ ತಂಗಿಯ ತಟ್ಟೆಗೆ ಅನಾಥರ ಬಂದಿದ್ದಾದರೆ ಈ ಊರಲ್ಲಿ ರಕ್ತದ ಕಾಲಿ ಹರಿಯುವುದು ಖಂಡಿತ. ಈ ಕುರಿಗಾರರ ಎನ್ನ ಕುರಿಯಂತೆ ತಲೆ ತಗ್ಗಿಸಿ ನಡೆದರೆ ಕನಕದಾಸ ಗಾಯಗೊಂಡ ಹುಲಿಯಂತ ಸಿಡಿದಾದರೆ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ that is ಹಾಲು ಮತದ ಹುಲಿ. ಅಣ್ಣ ಅಣ್ಣ ಏನಿದು ನೀನು ನೋಡ್ತಾ ನಿಂತುಕೊಂಡಿರೋದು? ಅದು ಅಲ್ಲದೆ ಏಕಚಿತ ಒಬ್ಬ ಕುರಿ ಕಾಯುವ ಕುರುಬ ನಮ್ಮನೆಗೆ ಬಂದು ನಿನ್ನ ತಂಗಿಗೆ ಮುತ್ತಿಟ್ಟು ಹೋದ. ಅದನ್ನು ನೋಡಿಕೊಂಡು ನೀನು ಸುಮ್ಮನೆ ಇದೆಯಲ್ಲ, ನಾಚಿಕೆ ಆಗುದಿಲ್ಲ. ನಾನಿನ ಹೇಸಿಗೆ ಈಶ್ವರಿ! ಒಂದೇ ಏಟಿಗೆ ಆ ರಾಯನ ನಿನ್ನ ಪತ್ತದ ಪಾತಾಳಕ್ಕೆ ಕಳಿಸುತ್ತಿದ್ದೆ. ಹೌದ್ರ ತಂಗಿ? ಆ ರಾಯಾಗ ಗುಂಡು ಹಾಕುವ ಗುಂಡಿಗಿಲ್ರಿ ನಿಮಗ? ಏ ಮಗನ ತಿಪ್ಪ, ಈ ಜಮೀನರಿಗೆ ನಿನ್ನ ಎದುರುತ್ತವೆ ಕತ್ತೆ ಬಂದೂಕಿಯಲ್ಲಿ ಬುಲೆಟ್ ಖಾಲಿ ಹರಿಯುವುದ ಸಂಬಂಧಿರಬೇಕಾಯ್ತು. ಅವನೇನು ಮಾಡಿದ್ರು? ಅದಕ್ಕ ಉಳ್ಕೊಂಡು ಹೋದ್ರಿ ಆ ಮಗ ರಾಯಣ್ಣ. ಈಶ್ವರಿ ಅವರ ನಿಮ್ಗೇನು ಗಲ್ಲಕ್ಕೆ ಉಪ್ಪ ಕೊಟ್ಟಾಗ ನೀವೇನ್ ಮಾಡಿ ಕೆಚ್ಚನಕ್ ಹೋಗ್ಬೇಡ್ರಿ. ಬರೀ ಬರೀ ಮನೆ ಹೋಗ್ರಿ. ಹಾ ನಮ್ಮ ರಾಯಾಗ ಜಮೀನ್ದಾರ ಒಂದ್ ಗತಿ ಕಾಣಿಸ್ತಾರ. ಬರೀ ಬರೀ ಅವರ ಮನೆಗೆ ಹೋಗೋಣ. ತಿಪ್ಪ ಯಪ್ಪ ಮನೆಗೆ ರೆಡು. ಆಯ್ತಪ್ಪ. ಸಕ್ಕಿನ ಮನೆ ರಾಯ ನನ್ನ ಮನೆಗೆ ಬಂದು ನನ್ನ ಕಣ್ಣರಿಗೆ ನನ್ನ ತಂಗಿ ಈಶ್ವರಕೊಂಡು ಬಂದು ಕೆಂಡಿಗೆ ಮುದ್ದೆತ್ತಿ ಆ ಮಗನ ಇದ್ರ ಹೋಮದ ಸೇಡಿಗಾಗಿ ನಾಳೆ ನಿನ್ನ ತಂಗಿಯನ್ನು ಹೊತ್ತ ತರಿಸಿ ನನ್ನ ರಸ್ತೆ ಸೀಲೆ ಗೆಳಿಸಿ ಮೆರವಣಿಗೆ ಮಾಡದಿದ್ದರೆ ನನ್ನ ಹೆಸರು ಹಠ ಯೋಗಿ ಜಮೀನ್ದಾರನೇ ಅಲ್ಲ. ರಾಯ ಕರೆ ಕಾವಿಗೆ ಮನೆ ಹೊಕ್ಕರೆ 6 ತಿಂಗಳ ಮನೆ ಬಿಡಬೇಕು. ಆದರೆ ಈ ಜಮೀನ್ದಾರ ಮನೆ ಹೊಕ್ಕರೆ ಹೇಳಿ ಭೂಲೋಕವನ್ನು ಬಿಟ್ಟು ಯಮಲೋಕ ಸೇರಬೇಕು. ಈ ಹಾಲು ಮಾತ್ರ ಹುಲಿ. ಸೀತಾ ಮಗು ಸೀತಾ, ಅಪ್ಪ ಸಂತಿಗೆ ಹೋದರು ಈಗ ತಾನೇ ಬಂದ್ರ? ಹೌದಮ್ಮ ಹೀಗೆ ಬಂದಿ. ಮಗಳೇ ಸೀತಾ, ಈ ಸತ್ಯ ಜೀವನ ಒಳಗಿಟ್ಟು ಗೂಡಿಕಿನ ಒಳಗೆ ಜಕ್ಕೆ ಬಾಗಿಲು ತೆಗೆದುಕೊಂಡು ಬರಮ್ಮ. ಇಂದು ರಾತ್ರಿ ಹೊರಡಕ್ಕೆ ನಾವು ಹೊರಗೆ ಹೋಗಬೇಕು. ಆಯ್ತು ಅಪ್ಪಾಜಿ.
ಅಂತ ಎಂದು ಕಾಣದ ಸಂತೋಷದ ಹೊಳೆ ನಿನ್ನ ಮುಖದಲ್ಲಿ ಇಂದು ಕಾಣುತ್ತಿದೆಯಲ್ಲ. ಅಪ್ಪ ನಿನ್ನೆ ರಾತ್ರಿ ನಿಮಗೆಲ್ಲ ನಾನು ಹೇಳ್ಬೇಕಾಗಿತ್ತು, ಆದ್ರೆ ನಾನು ಮರೆತು ಬಿಟ್ಟಿದ್ದೆ. ಇಂದು ನನ್ನ ಹುಟ್ಟು ಹಬ್ಬ ಅಪ್ಪಾಜಿ. ಹೋ ಮರೆತು ಹೋಗಿದ್ನಲ್ಲಮ್ಮ. ಅದಕ್ಕೆ ಮಾಮ ಸೀತಾಳ ಮುಖದಲ್ಲಿ ಇಂದು ನಗೇನಿಗಳು ಕಾಣುತ್ತಲಿವೆ. ಹೋಗಲಿ ಬಿಡರವಿ. ಹನುಮಾಪುರ ಕನಕ ಜಯಂತಿ ನಿಮಿತ್ತವಾಗಿ ರಾಯರ ಮಧ್ಯಾಹ್ನ ಊಟಕ್ಕೆ ಮನೆಗೆ ಬರ್ತಾನಂತ ಹೇಳ್ತಾ ಇನ್ನು ಇಷ್ಟೊತ್ತಾದ್ರೂ ಬಂದಿಲ್ಲವೇನೋ? ಇನ್ನು ಬಂದಿಲ್ಲ ಮಾಮ. ಇಷ್ಟರಲ್ಲಿ ಬಂದರೂ ಬರಬಹುದು. ಅಪ್ಪ ಅಣ್ಣ ಬಂದೇ ಬಿಟ್ಟ ನೋಡಲ್ಲಿ. ತಂಗಿಯರ ಹಬ್ಬಕ್ಕನ ಮಗಳ ಹಬ್ಬಕ್ರಿ. ತಂಗಿ ಬಡ್ಡೆ ಮಾಡಿರಿ, ಊಟಕ್ಕೆ ಏನ್ ಮಾಡ್ಸಿರ್ರಿ? ಐತಿಲ್ರಿ, ಸುಳ್ಳ ಹೇಳ್ಬಾಡ್ರಿ. ನಾವ್ ಬಿಪಿ ಹಂಗ ಹೇಳ್ಬೇಕ್ರಿ, ಹೆಣ್ಮಗಳ್ರಿ ಆಟ ಮಾಜಿ ಸಟಾಕ್ಲೇದಿರಿ ನಾವು. ಮತ್ತೆ ಮೇಡಮ್ ಬಾಬಾ ಬೇರೆನೇ ಐತ್ರಿ ಒಳಗ ಅಗ್ರಿ ಮೊಬೈಲ್ ಬೇರೆ ಬರಾಬರಿ ಅದನ್ನ ಮಾಡ್ತೀನಿಲ್ರಿ. ಬರಾಬರಿ ಮಾಡ್ಸಿರಿ. ಹಂಗಂದ್ರ ನಮ್ಮ ಸಂತೋಷಕ್ಕೆ ಬರ್ತಡೆ, ನಮ್ಮ ತಂಗಿ ಸಂತೋಷ ಬರ್ತಡೆಗೆ ಒಂದು ಇಂಪಾದ ಗೀತೆ. ಯಾರು ಬೇಡ ಅಂತಾರ್ರಿ ಅಪ್ಪರ, ನಾವು ಉದಸ್ಲಾದ ಇರ್ತೇವಣ್ಣ.
ಅಪ್ಪರ ಬೋಬೋ ಬಿರಿಯಾನಿ ಗ್ಯಾರಂಟಿ ಐತಿಲ್ರಿ ಬಾಬಾ ಬಿರಿಯಾನಿ ಐತ್ರಿ ಮಟನ್ ಅರ್ಬಿಡ್ರಿ ಬಾಬಾ ಬಿರಿಯಾನಿ ಅರ್ಬಿಡ್ರಿ ಯಾರು ಒಂದಿದ್ರ ಸಾಕ್ರಿ ಪದ್ಧತಿ ಬಾಬಾ ಬಿರಿಯಾನಿ ಬಿಸಿಲಾಗತ್ರಿ ಮಟನ್ ಅವ್ರ ಹಾಲೆ ಒಂದ್ ಸ್ವಲ್ಪ ತಣ್ಣಗಿರ್ತೈತ್ರಿ ಹ್ಞೂನ್ರಿ ಬೆಳಕರ್ತಾರ ಹಳಸಿರ್ಬಾರ್ದು ನೋಡ್ರಿ ಹಸಿರಿಲ್ರಿ ಆದ್ರ ತಣ್ಣಗಿರ್ತೈತ್ರಿ ಹಂಗಂದ್ರ ನಾನೇನ್ ಹೋಗಿ ಬರ್ಲೇರಿ ಅಪ್ಪ ಬರ್ತೇನ್ರಿ ಅಪ್ಪಾಜಿ ನಾನು ಸ್ವಲ್ಪ ಕೆಲಸವಿದೆ ಹೋಗಿ ಬರ್ತೇನೆ. ಆಯ್ತು ಹೋಗಿ ಬಂದು ಬಾಬು. ಹಾ ಮಗಳೇ ಸೀತಾ, ಏನಪ್ಪಾಜಿ? ಸುಮ್ಮನೆ ಅನ್ಯಾಯವಾಗಿ ಮತ್ತೊಬ್ಬರ ಜೋಡಿ ಜಗಳ ತಡೆದು ನನ್ನ ಮನೆತನಕ್ಕೆ ಕೆಟ್ಟ ಹೆಸರು ತರದ ಹೈವೇ ಕೆಲಸಿತ ನನ್ನ ಮಗ ರಾಯಣ್ಣ. ಕಾಲಾಗಲಿ ಯಾರ ತಂಟೆಗೆ ಹೋಗೋದಿಲ್ಲ. ಒಂದು ವೇಳೆ ಅವರೇ ಯಾರಾದ್ರೂ ಕಾಲು ಕೆದರಿ ಬಂದು ನಾಯಕ್ಕೆ ಬಂದರೆ ಕೆದರಿಯುವವರ ಕಾಲನ್ನು ಕತ್ತರಿಸಿ ಮುದ್ದು ಬುದ್ಧಿ ಕಲಿಸುವ ಸಿಂಹದ ಮರಿಸಿತ ನನ್ನ ಮಗ ರಾಯಣ್ಣ, ಸಿಂಹದ ಮರಿ. ಆಗಲ್ಲ ಅಣ್ಣ ಆ ರೀತಿ ಕಾಸು ಕದ್ದುಕೊಂಡು ಹೋದ್ರೆ ಮುಂದೆ ಏನಾದ್ರೂ ದೊಡ್ಡ ಗಂಧ ಹತ್ರ ಆಗುತ್ತದೆ ಅಂತ ನನ್ಗೆ ಯಾಕೋ ಭಯ ಅನಿಸ್ತಾ ಇದೆ ಅಪ್ಪಾಜಿ. ಭಯ ಪಡಬೇಡಿ ಸೀತಾ, ಭಯ ಪಡಬೇಡ. 10 ಆನೆ ಬಲ ಇರುವ ನನ್ನ ಮಾವನ ರಾಯಣ್ಣನ ಜೊತೆ ಜಮೀನ್ದಾರ್ ನಂತ 100 ನರ ರಾಕ್ಷಸರು ಬಂದರು ಕೂಡ ಬಂದವರ ಸಿರ ಹರಿದು ರಕ್ತ ಕುಡಿಯುವ ಸೂರ ನನ್ನ ಮಾವ ರಾಯಣ್ಣ. ಎಷ್ಟೇ ಸೂರರಿದ್ದರೂ ಕೂಡ ಕೌರವರ ಮೋಸದಿಂದ ಏನಾದರೂ ತೊಂದರೆ ಆಗುತ್ತದೆ ಅಂತ ನನಗೆ ಅದೇ ಭಯವಾಗಿದೆ ಅಮ್ಮ. ಮೋಸ ಮಾಡಿ ಗೆಲ್ಲುವುದು ನಿಜವಾಗಿ ತಾಯಿದ ಹಾಲು ಕುಡಿದವರ ಸೂರರ ಕೆಲಸವಲ್ಲ ಸೀತಾ. ಎದುರಾಗಿ ನಿಂದ ಓಡಾಡಿ ಗೆಲ್ಲುವುದೇ ನಿಜವಾಗಿ ತಾಯಿ ದೇವಲ ಕೂಡಿದವರ ಸೂರರ ಕೆಲಸ. ಏನಾಗ್ಲಿ ನಮ್ಮನ್ನ ಹೋದ ಕೆಲಸ ಒಳ್ಳೆಯದಾಗಿ ಬಂದ್ರೆ ಅದೇ ತುಂಬಾ ಸಂತೋಷ ಅನಿಸ್ತಾ ಇದೆ ಅಮ್ಮವ. ಆಯ್ತಮ್ಮ, ಅವಳು ನಾನೇ ತಿದ್ದಿ ಬುದ್ಧಿ ಹೇಳಿ ಸರಿಪಡಿಸುತ್ತೇನೆ. ಹಾ ಮಗಳೇ ಸೀತಾ, ನಾ ಇಂದು ಹೊತ್ತಾಗುತ್ತಿದೆ ಅಮ್ಮ, ಹೊಲಕ್ಕೆ ಹೋಗುತ್ತೇನೆ. ಅಣ್ಣ ಬಂದ ನಂತರ ಎಲ್ಲಾರು ಸೇರಿ ಊಟ ಮಾಡಲಿ ಅಮ್ಮ. ಸರಿ ಅಪ್ಪ, ಹಾಗೆ ಮಾಡುತ್ತೇವೆ. ನೀನು ಮಸು ಹೊಲಕ್ಕೆ ಹೋಗಿ. ಮಾವ ಬನ್ನಿ ಒಳಗೆ ಹೋಗೋಣ. ಸೀತಾ, ಊಟಕ್ಕೆ ಹಿಂದೇನಾದ್ರೂ ಸಿಹಿ ಅಡಿಗೆ ಮಾಡ್ರಿವೆಯಾ? ನಾನ್ ನಿಮಗಾಗಿ ತುಂಬಾ ಸಂತೋಷಕ್ಕಾಗಿ ಕಸ ಪಾಯಸವನ್ನು ಮಾಡಿದ್ದೇನೆ. ಒಳಗಡೆ ಬನ್ನಿ, ಬಡಿಸುತ್ತೇನೆ. ಸಕ್ಕರೆ ಹಾಕಿ ಸಿಹಿಯಾಗಿ ಮಾಡ್ರಿವಾ ಪಾಯಸಕ್ಕಿಂತ ಸಕ್ಕರೆ ಹಾಕದೆ ಈ ಪಾಯಸನ ಮೊದಲು ಉಣಬಡಿಸೇ ನನ್ನ ಚಿನ್ನ. ಆಯ್ತು, ನೀವು ಇಷ್ಟದಂತೆ ಆಗ್ಲಿ. ಅಪರಂಜಿ ಚಿನ್ನವು ಚಿನ್ನವು ನನ್ನ ಹೃದಯ ದೇವತೆ. ಗುಣಗುಂಜಿ ದೋಷವು ದೋಷವು ಉಡದ ಬಾಳು ಸ್ನೇಹಿತೆ. ಬಾಳುವಲ್ಲಿಗೆ ಅವಳತೆ ಅವಳಾಗೆ ಹೋಲಿಕೆ. ಅಪರಂಜಿ ಚಿನ್ನವು ಚಿನ್ನವು
ಇದೆ? ಹುಡುಗಾಟಕ್ಕೆ ಒತ್ತು ಗೊತ್ತಿಲ್ಲ ಸೀತಾ. ಮೊದಲು ನಿನ್ನ ಮಾವನ ಮುಂದೆ ತನಿಸಲು ಹೋದ್ರು ಒಮ್ಮಲಿ ನಿನ್ನ ಮೊದಲು ಕಂಡದ ಇಂಪಾದ ಗೀತೆ. ಸಿಟ್ಟಿ ಪತ್ರ ಮಾಡಿದಂತ ಮುತ್ತ ಇವ್ರು ಯಾವ ನಾಯಿ ಇವ್ರು ಕಳ್ಳರಿಗೆ ಬೇಕಂತ ಪೊಲೀಸರಿಗೆ ಬೇಕಂತಾವ ನೀವು ನಮ್ಮ ಮಂತ್ರಿಗಳು ಹೋಗಿ ತಗೊಂಡ್ ಹೋಗಿ ಬೆಂಗಳೂರು ಹಾಕೊಂಡಿರ್ತಾರ. ಈ ನಾಯಿಗಳಿಗೆ ಅನ್ನ ಹಾಕಿದ್ರು ಕಳ್ಳರಿಗೆ ಬೋಳಂದ್ರೆ ಇವ್ರು ಏ ಅಜ್ಜ ಆ ಹಣ್ಣು ಮಾರೋ ಹನುಮಾಪುರದ ಮೈತ್ರ ಇವತ್ತು ಈ ನಕಲಿ ಪೊಲೀಸ್ ಬಸ್ಸು ಮಾಮೂಲ ಕೈಯಾಗ ಸಿಗಲಿ. ಆಕೆ ಮ್ಯಾಲ ಸುಳ್ಳು FIR ಬರ ಕೇಸ್ ಮಾಡಿ ಅರೆಸ್ಟ್ ಮಾಡಿ ಜೈಲು ಒಳಗೆ ಹಾಕಿ ಕಬಡ್ಡಿ ಆಡ್ತಾರೆ. ಕಬಡ್ಡಿ ಬರ್ಲಿ 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 ಇವತ್ತಾಕಿ. ಅರೆ ಹುಡುಗಿ ಮೆಚ್ಚಕಲ್ಲ ಮಾಡೈತಿ, ಅರೆ ಹುಡುಗಿ ಮ್ಯಾಚದ ಕಳಿಸೈತಿ, ಅರೆ ಹುಡುಗಿ ಮೆಚ್ಚಕಲ್ಲ ಮಾಡೈತಿ, ಅರೆ ಹುಡುಗಿ ಮ್ಯಾಚದ ಕಳಿಸೈತಿ. ಐ ಲವ್ ಯು ಪೊಲೀಸ್ ಮಾಮ ಅಂದಕ್ಕೆ ಅಲ್ರಿ ಈ ಮೈತ್ರ ಎಷ್ಟು ದೌಡ್ ಬಂದ್ರು ಏ ಮಾಮ ಮಾಮ ಅಂತ ಹೇಳಿ ದೌಡ್ ಹೊಡ್ಬೇಕಿದ್ರು. ಈಗ ಯಾಕೋ ಲೇಟ್ ಮಾಡಕತ್ತಾಳಲ್ಲ, ಏನು ನಡೆದಿರ್ಬೇಕು? ಯಾವ ದೇಶದ ಗಂಡು ಇವನು ರಂಗಿಲ್ಲ ನಿಂತನ ಸ್ಟೇಜಿನ ಮ್ಯಾಲ ಮಾಡ ಕನ್ನಡವಲ ಕೈಯಲ್ಲಿ ಗಿಲ್ಗಿಲ್ಗೊಳ್ಳನ್ನ ಬಿಡ್ತಾನ ಕೋಲ. ಯಾವ ತಾಯಿ ಕುಡಿಸಿಗಳವ್ವ ಎದಿ ಹಾಲ ಮಾಡ ಕನ್ನಡವಲ. ಹಣ್ಣು ಬೇಕೇನ್ರಿ? ಹಣ್ಣು ಯಾರಿಗ್ ಬೇಕಾದ್ರು ಬಡ ಬಡ ಬರ್ರಿ, ಸಟ ಸಟ ಕೊಡ್ತೀನಿ. ಅಲ್ರಿ ನಮ್ಮ ಪೇಟೆಗೆ ಹೊಸ ಪೊಲೀಸರು ಬಂದಾರಲ್ಲ, ಅವ್ರ ಕೈ ತೋರ್ಸ ಬಿಡ್ರಿ. ಹಣ್ಣು ಬೇಕೇನ್ರಿ ಸಾಬ್ರ? ಹುಡುಗಿ ಅದು ಪೊಲೀಸ್ ಸಾಬ್ ಅಲ್ಲ, ಪೊಲೀಸ್ ಸಾಹೇಬ್ರ ಅಂತ ಕರಿ. ಹಂಗ್ಯಾ ಚಿಟ್ಟಿ ಹೇಳ್ತ್ರಿ ಬಿಡ್ರಿ, ಗೊತ್ತಿಲ್ಲ ಅದ ಕರ್ದೀನಿ. ಏನ್ ಗೊತ್ತಿಲ್ಲ, ಡ್ಯೂಟಿ ಮ್ಯಾಲ ಇದ್ದಿ ಪೊಲೀಸರಿಗೆ ಬಾಯಿ ಬಂದಂಗ ಸಿಕ್ಕಾಪಟ್ಟಿ ಮಾತಾಡ್ಯಾರ ಅಂತ ಹೇಳಿ ಸುಳ್ಳು ಕೇಸ್ ಹಾಕಿ ಅರೆಸ್ಟ್ ಮಾಡಿ ಕಬಡ್ಡಿ ಆಡ್ಬೇಕಾಗತ್ತ. ಏ ಹುಡುಗಿ, ಯು ಆರ್ ಅಂಡರ್ ಅರೆಸ್ಟ್. ನೀವು ನನ್ನ ಅರೆಸ್ಟ್ ಮಾಡ್ತೀರಿ? ಯಾರಾದ್ರೂ ಕಾಪಾಡಿ ಬರ್ರಿ. ಏ ಹುಡುಗಿ,
ಹಂಗೆ ಯಾಕತ್ತೀಯ ನೀನ ಮತ್ ಮುಂದ್ ಕುಂತಾರ ಏನಾರ ಮಾಡಿಬಿಡೇನ ಏನ್ ಬಿಡು ಹುಡುಗಿ ಆ ಮನೆ ಹೇಳ್ತತ ಅಂತ ಹೇಳಿ ತಪ್ಪು ತಿಳ್ಕೊಂಡ್ರ ಗಪ್ ಗಪ್ ಗಪ್ಪ ಯಾರು ಬರ್ರಿ ಇವನನ್ನ ಅರೆಸ್ಟ್ ಮಾಡ್ತಾರಂತ ಬರ್ರಿ 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 ಬಂದ್ರು ನಿಮ್ಮಪ್ಪ ಈಗಿನ ಮಗಳ ಮೇತ್ರ ಎಲ್ಲ ಹಾಳಾಗಿ ಹೋಗಿರ್ಬೇಕು ಒತ್ತು ನೆತ್ತಿ ಮೇಲೆ ಬಂದು ಮುಳ್ಳಾಕ್ ಹೋಗ ಟೈಮ್ ಆಗೈತೆ ಇನ್ನ ಮನಿ ಬಿಡ್ಕೊಂಡು ಖಬರ್ ಆಗಲ್ಲ ಈಕಿಗೆ ಅಪ್ಪ ತೋಡಿ ಐ ಲವ್ ಯು ಬಾ ಅಪ್ಪ ಐ ಲವ್ ಯು ಬಾ ನಾನು ನೋಡಿದ ಮೊದಲ ವೀರ ಬಾಳು ಕಲಿಸಿದ ಸಲಹೆಗಾರ ಬೆರಗು ಮೂಡಿದ ಜಾದುಗಾರ ಅಪ್ಪ ಅಪ್ಪ ಐ ಲವ್ ಯು ಬಾ ಅಪ್ಪ ಐ ಲವ್ ಯು ಬಾ ತೋಡಿ ಮೋನು ಹೋಗ್ಬೇಕ ಯಪ್ಪ ಯಪ್ಪ ಬಾ ಮುಚ್ಚಿಗೋರು ನೀ ಮೋನ್ ಬಾ ಮುಚ್ಚಿಗ ಏನ್ ಗೂತಾಗೈತಿ ಹೊಳಕ ಕ್ಷಮಿಸು ನನ್ನ ಕ್ಷಮಿಸು ನನ್ನ ಡ್ಯಾಡಿ ನೀನು ಉಳಿಸು ನನ್ನ ಮನ್ನಿಸಬೇಕು ನೀ ನನ್ನ ಮುದ್ದಾಡಬೇಕು ನಾನಿನ್ನ ಕ್ಷಮಿಸು ನನ್ನ ಕ್ಷಮಿಸು ನನ್ನ ಡ್ಯಾಡಿ ನೀನು ಉಳಿಸು ನನ್ನ ಯಪ್ಪ ಇವ ಅದನ್ನೆಲ್ಲ ಮಾಡ್ತಾನಂತ ಯಪ್ಪ ಮಾಡ್ತಾನಂತ ಏನು ಮಾತ್ರ ತೋಡಿ ಮೋನ ಯಪ್ಪ ಇವ ಅದನ್ನಲ್ಲ ಇವ ಅದನ್ನಲ್ಲ ಇವ ಮಾಡ್ತಾನಂತ ಯಪ್ಪ ಮಾಡ್ತಾನಂತ ಏನ್ ಮಾತ್ರ ತೋಡಿ ಮೋನ ಅದ ಯಪ್ಪ ಅರೆಸ್ಟ್ ಮಾಡ್ತೀನಂತ ನಾವ್ ಯಪ್ಪ ಇವ ಅರೆಸ್ಟ್ ಹಿಂಗರ ಹೇಳು ನನ್ನ ಮಗಳ ಮೇತ್ರ ಯಾಕ್ರೇ ಸಾಹೇಬ್ರ ನನ್ನ ಮಗಳ ಯಾಕೆ ಅರೆಸ್ಟ್ ಮಾಡ್ರಿ ಅವಳೇನು ತಪ್ಪು ಮಾಡ್ಯಾಳ ಡ್ಯೂಟಿ ಮೇಲೆ ಇದ್ದಿ ಪೊಲೀಸರಿಗೆ ಬೈಕ್ ಬಂದಂಗ ಸಿಕ್ಕಾಪಟ್ಟಿ ಮಾತಾಡಳ ಹೇಳಕ್ಕೆ ಮತ್ತೆ ಲಾಟಿ ಹೆಂಚೆ ಬಿಡ್ತಾನೆ ಮತ್ತೆ ಯಾವಾಗ ಬೈದಿಲ್ರಿ ನಿಮ್ಗ ಬಾಯಿ ಬಂದಾಗ ಮಾತಾಡೇನ್ರಿ ಸಾಹೇಬ್ರ ನಾನು ಇಲ್ಲ ಏನ್ ಮಾತಾಡ್ಬೇಕಂತ ಮಾಡಿ ಹುಡುಗಿ ಪೊಲೀಸ್ ಸಾಬ ಅಂತಿ ಪೋಖ್ರಿ ಅಂತಿ ಚಾಕ್ರಿ ಅಂತಿ ಏನು ಏನ್ ಮಾತಾಡ್ಬೇಕಂತ ಮಾಡಿ ಪೊಲೀಸರ ಅಂದ್ರ ನಿಮ್ಮಂತ ಕನ್ನಡ ಕಲರ್ ಕಸ ಮಾಡಿ ಏನ ಇಲ್ಲ ಹೋಗ್ರಿ ಬಿಟ್ಟು ಬಿಡ್ರಿ ಪೊಲೀಸ್ ಸಾಹೇಬ್ರ ಹೋಗ್ರಿ ಬಿಟ್ಟು ಬಿಡ್ರಿ ನನ್ನ ಮಗಳು ಬಿಟ್ಟು ಬಿಡ್ರಿ ಅವ್ರಿಗೆ ಬುದ್ಧಿ ಹೇಳ್ತೀನಿ ಅಂತ ನಾನಿನ ಮಗಳು ಬಿಡ್ಬೇಕಾದ್ರೆ 500 ರೂಪಾಯಿ ದಂಡ ಆಕೈತಿ ಮತ್ತು ಒಂದು ಚಾನ್ಸ್ ಆಕತ್ ನೋಡು ಏನೋ ಬಾ ತಪ್ಪು ಒಂದ್ ಮಾತು ಮಾತಾಡಿ ಬಿಟ್ಟು ಬಿಡ್ರಿ ಪೊಲೀಸ್ ಸಾಹೇಬ್ರ ನಿನ್ನ ಕೈ ಮುಟ್ಟು ಹೋಗ್ತಂಡಿ ಏ ಸೆಟ್ಟಪ್ಪ ಮತ್ತೆ ಜಾಸ್ತಿ ಏನ್ರ ಮಾತಾಡಿದ್ರ ಡಬಲ್ ಚಾರ್ಜ್ 1,000 ರೂಪಾಯಿ ಆಕೈತಿ ಮತ್ತೆ ಯಾರು ಚಾನ್ಸ್ ಹಾಕೋನವ್ರು ಮತ್ತ ಮಾಡ್ತಾ ಏ ಮೈಕ ಈಗ ಜಲ್ದಿ ಯಾರು ನೋಡಕತ್ತಿಲ್ಲ ಜಲ್ದಿ ಎತ್ತ ನಿಂದ ಹೊಡಿತಾನೆ ಸಿರ ಒಪ್ಪಿಟ್ಟ ಅಂತ ಜಲ್ದಿ. ಯಾಕೆ ಅವಸರ ಮಾಡ್ತಿ ಜಲ್ದಿ. ಯಪ್ಪ ಜಲ್ದಿ. ಕೊಡೋದು ಕೊಟ್ಬಿಡು ಯಪ್ಪ ಇದನ್ನ ಮಾಡಕ್ ಹೋಗ್ಬೇಡ ಇದನ್ನ ತಗೋತಾರ ರೊಕ್ಕ ಕೊಡ್ಬೇಡ ಕೊಡು ಯವ್ವ ಅವ ಕೇಳ್ದಷ್ಟ ದುಡ್ಡು ಇಲ್ಲ ನನ್ನ ಹತ್ರ ದೇವಸ್ಥಾನ ವಾಸ ಕೊಡು ಬರ್ದೆ ತೋರಿ ಸಾಹೇಬ್ರ ನನ್ನ ಹತ್ರ 200 ಅದಾವ ತೋರಿ ನನ್ನ ಮಗನ ಮೇಲೆ ಕೇಸ್ ಅರೆಸ್ಟ್ ಮಾಡಕ್ ಹೋಗ್ಬೇಡ್ರಿ ಜಲ್ದಿ ಕೊಡು ಯಪ್ಪ ಜಲ್ದಿ ಕೊಡು ಮತ್ತ 4ನೇ ಚಾನ್ಸ್ ಕೇಳ್ತಾನ ಮಗ ಮೈತ್ರ ಹೆಂಗೈತಿ ನೋಡ ಈ ನಕಲಿ ಪೊಲೀಸ್ ಬಸ್ಸು ಮಾವನ್ ಚಮತ್ಕಾರ ಅಯ್ಯ ನೀನ ಬಸ್ಸು ಓ ನಾನ ಹಣ್ಣ ಮಾರು ಹನುಮಾಪುರದ ಮೈತ್ರ ತಿಕ್ಕೋಬೇಡ ತಿಕ್ಕೊಂಡ್ ಗುಳಿದ್ರ ನಮ್ಮ ಡಾಕ್ಟರ್ ಏನ್ ಹೇಳಂಗಿಲ್ಲ ಬಿರ್ಸದವ ಮೋಸ ಮಾಡಿ ಮಂಗ್ಯಮೋನ ನನಗ ಮೋಸ ಮಾಡಿದಿ ಕೇಳುವರು ಯಾರು ನಿನ್ನ ನೋವನು ದುಃಖದಲ್ಲಿ ಕೊರಗಿ ಕರಗುತ್ತಿರುವೆನು ಕೇಳುವರು ಯಾರು ನಿನ್ನ ನೋವನು ದುಃಖದಲ್ಲಿ ಕೊರಗಿ ಕರಗುತ್ತಿರುವೆನು ಏ ಮಾವ ನಮ್ಮಪ್ಪ ಬೆರಕಿ ಅಂದಾರ ಕೊಡ್ತಾನ ಬದುಕಿ ಏ ಮಾವ ನಮ್ಮಪ್ಪ ಬೆರಕಿ ಅಂದಾರ ಕೊಡ್ತಾನ ಬದುಕಿ ಹೇಳಿದ ಮಾತ ಕೇಳದಿದ್ದರ ಮಾವ ತರ್ತಾನ ಮೂಲ ನವನಿಕಿ ಏ ಮಾವ ನಮ್ಮಪ್ಪ ಬೆರಕಿ ಅಂದಾರ ಕೊಡ್ತಾನ ಬದುಕಿ ಮಾವನಿಂದ ಮಗಳ ಹತ್ರ ಏನೈತಿ ಅವ ಬರ್ತಾನ ಅವ ಏನೈತಿ ಅಂತದೇನೈತಿ ಮಾವನಿಂದ ಮಗಳ ಹತ್ರ ಏನೈತಿ ಅಂತದೇನೈತಿ ಮಾವನಿಂದ ಮಗಳ ಹತ್ರ ಏನೈತಿ ಅಂತದೇನೈತಿ ಹರೇ ನನ್ನ ಮಗಳ ಹತ್ರ ಬಂಗಾರ ಪದಕೈತಿ ಸಾಗರ ಬಂಗಾರ ಪದಕೈ ತೋರ್ತಾನ ಆ ಪಡ್ಕ ನನಗೆ ಈಗ ಬೇಕಾಗೈತಿ ಮಾವ ಬೇಕಾಗೈತಿ ಯಪ್ಪ
ಬಂಗಾರ ಪದಕ ಅಂತ ಹೇಳಿದೆಲ್ಲೋ ಕುರುಸಾಲ ಆ ಪದಕ ಈಗ ನಾವು ಕೊಡುದಿಲ್ಲ ನಾವು ಹೊಡೆದಿಲ್ಲ ಅಂದ್ರೆ ನಾವು ಬಿಡಂಗಿಲ್ಲ ಏ ಮಾಡ್ಕೋ ಆ ಪದಕ ಏನು ಬೇಕಿಲ್ಲ ಆ ಪದಕ ಬೇಕಾದ್ರ ಊರೂರ್ ಜಗಳ ಹತ್ತಬೇಕ ಕೊಡ್ಲಿ ಹಾರಾಡ್ಬೇಕ ಗೆದಿಯಬೇಕು ಮಗನ ಗೆದಿಯಬೇಕು ಗೆದಿಯ ಮೊದಲ ಮನಸ ಗೆದಿಯಬೇಕು ಮಗನ ಗೆದಿಯಬೇಕು ಗೆದಿಯ ಮೊದಲ ಮನಸ ಗೆದಿಯಬೇಕು ಆ ಪದಕ ಬೇಕಂದ್ರ ಗೆದಿಯತೇನ ಗೆದಿಯ ಮೊದಲನೆಲ್ಲ ವರತೇನ ಗೆದಿಯತೇನ ಹುಡುಗಿ ಗೆದಿಯತೇನ ಗೆದ್ದನಿಲ್ಲ ಇಲ್ಲಿಂದ್ರ ಹೊತ್ಕೊಂಡು ಹೊರತನ ಅಲ್ಲ ಬಸ್ಸು ಅಂತೂ ನನ್ನ ಕಡೆಯಿಂದ ರೊಕ್ಕ ವಸೂಲಿ ಮಾಡಕ್ ಹೇಳಿ ನಮ್ಮ ಅಪ್ಪಂಗಡ ರೊಕ್ಕ ವಸೂಲಿ ಮಾಡಿದಿಲ್ಲ ಆದ್ರೂ ಬಾಳ ಬೆರಕಿದಿ ನೋಡಿ ಛೇ 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 ಮಾಡಬಾರ್ದು ರೇಪ ಮಾಡಬಾರ್ದು ನನ್ನ ಮಗನಂತ ಕಾರ್ಯಕ್ಕೆ ಬಂದ ಈ ಹಣ್ಣು ಮಾರೋ ದಾಂಧೋಳ್ಗಂತ ಬೆಳಕರ್ಗ ಕಣ್ಣು ಮುಚ್ಚಿ ಮಾತಾಡಕತ್ತ ನಮ್ಮ ಮಕ್ಕೋಗ ಹಿಂದ ಏನು ಮನಾರ ಜಾಗ ಐತಿ ಮಗ ಇಲ್ಲೇ ಬಂದ್ ಕಣ್ಣು ಮುಚ್ಚೋದ ಬರ್ರಿ ಸುನೇಂದ್ರ ಉಪೇಂದ್ರ ಅವ್ರ ಹುಬ್ಬಿಗಿಂತ ರುಚಿ ಬೇರೆ ಇಲ್ಲ ಕೊಂಡವರು ದಡ್ಡರಲ್ಲ ಹುಬ್ಬಿಗಿಂತ ರುಚಿ ಬೇರೆ ಇಲ್ಲ ಹಬ್ಬಿಕೊಂಡವರು ದಡ್ಡರಲ್ಲ ಬರೀ ಓಣ ನಿಂತು ಬಿಡು ಅಂಟಿ ಬಿ ಸುಬ್ಬಲಕ್ಷ್ಮಿಗೆ ಬರಿಗೋಡು ಯಾವ ಮಾತುಗಳು ಬರಿ ಹೋಳು ಯಾವಳ ಚಿಕನ್ ಒಳ ಮಟನ್ ಒಳ ಮಟನ್ ಹೋಳು ಎರಡು ಮೊಳದಾಗತ್ತ ಅವನು ಇಲ್ಲ ಇವನು ಇಲ್ಲ ಮತ್ತೊಬ್ಬನು ಡ್ಯಾಡಿ ಬಾರೋ ಬಾಡಿ ಮಾವ ನಿನ್ನ ಮಗಳತಿ ಬಾಲಿ ಬೇಕ ನೋಡಕ್ಕ ಬಂದಾಗಿದ್ದ ಸಣ್ಣ ಕೋಟ ಏನದೈತೆ ಈ ಕಷ್ಟ ಮತ್ತ ನೋಡಿ ಆನೆ ಸುತ್ತ ಚಿಕಿಯ ಸೊಂಟ ಕೊಂಡಿ ಸೊಂಟ ಚಿಕಿಯ ವೈಕಿ ಸೊಂಟ ನೋಡಿ ಆನೆ ಸೋಟ ಅಟ್ಟ ಬಾಡಿ ಮ್ಯಾಗ ಗಿಡ್ಡ ಹೊಡ್ಕೊಂಡಿತ್ತಣ್ಣ ಗಿಡ್ಡ ಹೊಡ್ಕೊಂಡ್ ನೋಡಿ ಹೊಳ್ಳಿ ಬಾ ಅಂತಣ್ಣ ಕುದ್ರಿ ನೋಡ ಜಡಿ ಬಲ್ಲ ಜಡಿ ನೋಡ ಕುದ್ರಿ ಬಾ ಇವ ನಿಂತಲ್ಲ ಕೆಟ್ಟ ಕಾಲ ನಮ್ಮ ಅಪ್ಪನ ತೇರಾದ ಮೆಟ್ಟಿ ನಿಂತಪ್ಪ ಅಲ್ರಿ ಮಾಲಕ್ರ ಹಣ್ಣು ಮಾರೋ ದಂಧೆಗ ಬ್ಯಾಸ್ರ ಆದ್ರ ನಾ ನಿಮ್ಗೊಂದು ಉದ್ಯೋಗ ಹೇಳ್ತೀನಿ ಮಾಡ್ತೀರೇನ್ರಿ ಇದ್ರಾದಪ್ಪ ಮಗನ ಅದರಿ ಎಲ್ಲವನು ಮುಂದಿನಾಗ ನೆಲೆಕಾನೇನ ನನ್ನ ಎಲೆಕಾನೇನ ಹಾ ಮೈತ್ರ ನಿನ್ನಂತಕ್ಕ ಯಾವ್ಯಾವ ಹಣ್ಣದವ ದೋಸ್ತ ನಮ್ಮಂತಕ್ಕ ಯಾವ ಹಣ್ಣಿಲ್ಲ ಸಣ್ಣ ಸಣ್ಣ ಉದ್ದುದನೆ ದುಂಡು ಹಣ್ಣದ ಬೇಕನ ಮತ್ತ ಏ ಹುಡುಗಿ ವಾವ್ ಕರೆಕತ್ತೇನ ನಿನ್ನಂತ ಕದವಲ್ಲ ಮ್ಯಾಗ ಎರಡು ದುಡ್ಡುಂಡನವ ಗುಡ್ಗುಂಡನವ ಅವನ ಕೂಡ ಸಣ್ಣಗ ಒಳಗ ಬಂದಾನೆ ಈ ಮಂಗ್ಯನ ಮಗ ನೋಡ್ರಿ ಯಜಮಾನ್ರ ನಮ್ಮಂತ ರೇಕ್ ಬಂದ್ ಹುಡುಗರ್ಗ ದುಂಡನ ಕೈಯಾಗ ಹಿಡಿದು ಮನ್ಸಿಗೆ ಬಂದಾಗ ಪಚಕ ಮನ್ಸಿಗೆ ಬಂದಂಗ ಗಿಚ್ಚಿಗೆ ಒಂದ್ ಓಣ ರಸ್ತ ನೋಡಿದಾಗ ಬಂತಮ್ಮ ನಿಂತು ಬರ್ತೈತೆ ಜೂನಿಯರ್ ಉಪೇಂದ್ರ ಎಲ್ಲಿ ಬಿಟ್ಟಿಲ್ಲ ಅವ ಮಗ ಗರನ ಬರ್ಗೆಟ್ ನಿಂತಾನವ ತಗೋ ನೀನು ಬರ್ಗೆಟ್ ನಿಂದ್ರ ಅದನ್ನ ಯಾಕಾಗತ್ತೈತ ಹೇಯ್
ನೋಡಣ ಹ್ಯಾಂಗ ನಗತ್ತಾನ ನಮ್ಮ ಮಗನ ಹೆಸರು ಮಗನ ಮುಗಿಸೆಟ್ಟಿ ರುಚಿ ಇಲ್ಲ ಹೆಂಗಿರ್ತೈತೆ ಮಗಂದು ಇಡ ಅವ್ನು ಬೇಕು ಇಚ್ಚಿಗೆ ಮೆತ್ತಗ ಮಾಡ್ತಿಲ್ಲ ನನ್ನ ಮಗಳ ಹತ್ರ ಮಾವಿನ ಮಂಜಾನ ಮಕ್ಳ ನೀವು ಎಷ್ಟು ಇಚ್ಚಿದ್ರು ಸಾಯಲಾರದ ಸೌಲಭ್ಯದವರು ನನ್ನ ಮಕ್ತಾರ ನಿನ್ನ ಮಗಳ ಮಕ್ಳ ನಿನ್ನ ಮಗಳ ಅಂತ ಇರೋ ಹಣ್ಣು ಬೇಕಾದಾಗ ಬಿಡಿಸಿರ್ಲಿ ನನ್ನ ಮುದ್ದಿನ ಮಾವ ಒಮ್ಮೆ ನಾವು ಕೈಯಾಗೆ ಹಿಡಿದು ಚಲೋ ಮಾಡಿ ಬಂದ್ರೆ ದೋಸ್ತ ಈ ವರ್ಷ ನೀನು ಮುಟ್ಟಬೇಕು ಬೇಡ ನಾನು ಏನ್ ಹಸೆಗೆ ಹಿಡಿಯಿಲ್ಲ ಮರೆ ಅದ್ರ ಜೊತೆ ಕೂಡ ನೀನು ಹೊಂಟಿಯಲ್ಲ ಹಸೆಯಾಗಿ ಹಣ್ಣು ತಿಂದ್ರೆ ಅಷ್ಟೇ ಅಂತಿದ್ದೆ ಆನ ಮನೆ ತಿನ್ನೋದ ಮುಂದ್ ಕುಂತಾರ ಇನ್ನೂ ನೆನಸ್ಬಾರ್ದು ನೋಡ ಹಾಕೋರು ವಯಸ್ಸಾಗೈತ್ ನಾ ಏನ್ ಮಾಡ್ಲಿ ಏ ಬರಗೆಟ್ ನನ್ನ ಮಗನ ಬಾಯಿನ ಮುಂದೆ ಕರೆದ್ರೆ ಬರ್ಗೆಟ್ಟ ನಿಮ್ಮ ಅಪ್ಪ ಇನ್ನ ಬೇಡ ಅವ್ನ ಯೋ ಇದು ಕೈ ಹಣ್ಣು ಯಪ್ಪೋ ಏನ್ ನೀರ ಹಂಗ ಮಾಡ್ತೀರ ಮತ್ತ ನೋಡಿ ನಿಮ್ಮ ಅಪ್ಪ ಹೆಂಗ್ ಮಾಡ್ಕೊಡೋಣ ಯಜಮಾನ್ರ ಏನ್ರಿ ನೀವ್ ಮಾಡಿ ಲೇ ಬೇಕಪ್ಪ ನನ್ನ ಮಕ್ಕಳು ಹಣ್ಣಿನ ರೇಟ್ ಕೇಳ್ತಾರೆ ಎಲ್ಲ ನನ್ನ ಮಗಳು ರೇಟ್ ಕೇಳ್ತಾರೆ ಮಂಜಾನ ಮಗ ಹಣ್ಣಿನ ರೇಟ್ ಕೇಳ್ತೀರಿ ಯಜಮಾನ್ರ ಹಣ್ಣಿನ ರೇಟ್ ಅಷ್ಟೇ ನನ್ನ 2 ಹಣ್ಣಿನ ರೇಟ್ ಬಾಳ ದುಬಾರಿ ಐತಿ ದುಬಾರಿ ಅಂದ್ರ ಏನು 200 ಏನ್ 400 ಹೇಳು ಖರೀದಿ ಮಾಡೇ ಬರ್ತೀವಿ ಇಂತ ನನ್ನ ಮಕ್ಕಳು ನೋಡಿ ನಾನು ಮಗ ತೆಗಿ 500 ನೋಟ್ ತೆಗಿ ನೋಡೋಣ 2 ಹಣ್ಣಿಗೆ 500 ನೋಟ್ ಐತಿ ತೆಗಿತೇನ ಖರೀದಿನ ಮಾಡ್ತೀವಿ ತಗೋ ಪುಟ್ಟಿನ ಖರೀದಿ ಮಾಡ್ತೀವಿ ಅದ್ರಾಗ ನಿಮ್ಮ ಅಪ್ಪ ಹೆಚ್ಚಿಗೆ ಎಲ್ಲ ಇದ್ರ ಮಾಡ್ಯಾನ ಅವ್ನ್ ತಗೊಂಡ್ರೆ ಉಪಯೋಗ ಆಗುದಿಲ್ಲ ಹೊಸ ತಗೊಂಬ ಮತ್ತ ನೋಡೋಣಂತ ಎಲ್ಲ ಮೆತ್ತಗಾಗಿವ ಅವನ ಮಗ 200 ಕೊಳ್ಳೆ 300 ಕೊಳ್ಳೆ ಅಂತ ಮಗ 100 ರೂಪಾಯಿ ಅಲ್ಲ ಬಿರ್ಸಗಿರ್ಬೇಕು ನಮಗ ಕೇಳ್ತಾನ ನಮಗ ಬಾ ಮಗ ಇವ ನೋಡ್ತೀವಿ ಇವ್ರ ಮಗಲ ಜಾತಿಲ ಒಂದು ಹಾಕಿ ಅತ್ತಾಗ ಇಲ್ಲ ಮೈತ್ರ ಹಂಗಂದ್ರ ಕೊಡಕ್ ಶುರು ಮಾಡ ಮತ್ತೆ ಯಾರು ಬೇಡ ಅಂತಾರ ಮಾವ ಹಿಡ್ಕೊ ಕೊಟ್ಟಿನ ಹುಡುಗರಿಗೆ ಕೊಡ್ತಾರೆ ಕಿಸ ಚೆಲುವಿನ ಚಿತ್ತ ಅಯ್ಯೋ ನಿಮ್ಮ ಅಪ್ಪನ ಹಾಕ್ತಾನ ಹೊಚ್ಚೈತಿಲ್ಲ ಮೈತ್ರ ನಿಮ್ಮ ಮಾಡ್ಯಾನ್ ಏನು ಮಾಡ್ಯಾನ ಬೆಳಗ್ಗೆ ಎದ್ದು ಜಳಕ ಮಾಡ್ಯಾ ಎಲ್ಲ 4 ಮಂದಿ ಮುದ್ಕೆ ರೇಪ್ ಮಾಡ್ಯಾನ ಮಗ ನೋಡಿ ಏನ್ ಮಾಡಿನ ಅಂತ ಕೇಳ್ತ ನಮ್ಮ ಅಪ್ಪಗ ಅಷ್ಟು ಪೌರುಷ ಏನಂತ ಮಾಡಿ ನಮ್ಮ ಅಪ್ಪ ಏನು ತಿಳ್ಕೊಂಡಿದ್ದೀವಿ ಅದರ ಪೌರ ಇಲ್ಲ ನಾವು ಮಾಡಿದ ಎಡ್ಸಿಗೆ ಪಂಚನ ಉದ್ರ ಇಟ್ಟ ಅಲ್ಲ ಮೈತ್ರ ನಿಮ್ಮ ಅಪ್ಪ ಇಷ್ಟ ಯಾಕೆ ಕಬರ್ಗೆಟ್ಟಾನ ಚಿಂತಿ ಏನ್ ಚಿಂತೆ ಮಾಡ್ತಾನ ಏನಿಲ್ಲ ಚಿಂತೆ ಏನಿಲ್ಲ ದೋಸ್ತ ಬರೇ ಕರೆ ಚಿಂತೆ ಪಾವಂದು ಎಲ್ಲಿ ಸಂಧಿ ಇರ್ತಾವ ಮಗ ಅಲ್ಲೇ ಇರ್ತಾನ ಅವನು ಅಲ್ಲ ಕೇಳ್ತೀನಿ ನಮ್ಮ ಅಪ್ಪ ಊರಾಗ ಮಂಜಾನ ಮಾತ್ರ ಸುಬ್ರಹ್ಮಣ್ಯ ಹೋಗಿರಲ್ಲ ಈಗ ನಾನು ಬರೀ ತೀರ್ಮಾನ ನೀವ್ ಹೇಳ್ತೀಯ ಮರ್ಯಾದೆ ಟಾಟಾ